ಯಾರಿಗೆ ಕೆಳಗೆ ಕೂತ್ಕೊಳ್ಳಿಕ್ಕೆ ಆಗ್ತದೆ ಅವರು ಕೆಳಗಡೆ ಕೂತ್ಕೊಳ್ರಿ. ಇಲ್ಲದಿದ್ದರೆ ಕಾಲನ್ನು ಮಡಚಿ ಕೂತ್ಕೋಬೇಕು ಮೇಲೆ ಕೂತ್ಕೊಂಡ್ರೆ. ಆಗದೇ ಇದ್ದವರು ಕೂತ್ಕೊಳ್ರಿ ಕುರ್ಚಿ ಮೇಲೆ. ಕೈ ಜೋಡಿಸಿರಿ ಎಲ್ಲ. ಅರಿಹಂತ ಮಂಗಲಂ ಸಿದ್ಧ ಪ್ರಭು ಮಂಗಲಂ ಸಾಧು ಜೀವನ ಮಂಗಲಂ ಜಿನಧರ್ಮ ಮಂಗಲಂ ಅರಿಹಂತ ಉತ್ತಮ ಸಿದ್ಧ ಪ್ರಭು ಉತ್ತಮ ಸಾಧು ಜೀವನ ಉತ್ತಮ ಜಿನಧರ್ಮ ಉತ್ತಮ ಅರಿಹಂತ ಶರಣಂ ಸಿದ್ಧ ಪ್ರಭು ಶರಣಂ ಸಾಧು ಜೀವನ ಶರಣಂ ಜಿನಧರ್ಮ ಶರಣಂ अनंतानंद सिद्ध परमेष्टि भगवान की 2400 भगवान की देवादिदेव नेमिनाथ आदिनाथ शांतिनाथ भगवान की आचार्य भगवान कुंद कुंद भगवान की संत शिरोमणि आचार्य गुरुदेव विद्यासागर मुनि महाराज की परम पूज्य आचार्य गुरुदेव आर्जव सागर मुनि महाराज की अहिंसा परमो धर्म की ಧರ್ಮಾತ್ಮ ಬಂಧುಗಳೇ, ತಾವೆಲ್ಲರೂ ಇಂದು ಸಿದ್ಧಚಕ್ರ ಆರಾಧನಾ ಮಹೋತ್ಸವಕ್ಕೆ ದೂರ ದೂರದಿಂದಲೂ ಸಹ ಕರ್ನಾಟಕದ ಮೂಲೆಯಿಂದಲೂ ಶ್ರಾವಕಿಯರು ಆಗಮಿಸಿದ್ರಿ ಬಂಧುಗಳೇ. ಇಲ್ಲಿ ಸಿದ್ಧಚಕ್ರ ಆರಾಧನೆ ನಡೀತಾ ಇದೆ. ಸಿದ್ಧಚಕ್ರ ಆರಾಧನೆ 8 ದಿನಗಳ ಕಾಲ ನಿರಂತರವಾಗಿ ನಡೆಯುವಂಥ ಒಂದು ಕ್ರಮ ಇದೆ. ಆದರೆ ಅದನ್ನು ಇಲ್ಲಿ ಹಿಂದೆ ಮತ್ತು ಮುಂದೆ ಸೇರಿ 10 ದಿನಗಳ ಕಾಲ ಆಗ್ತದೆ. ವಿಶೇಷವಾಗಿ ತಮ್ಮೆಲ್ಲರನ್ನ ಇಂದು ಮಹಿಳಾ ಒಕ್ಕೂಟವನ್ನು ಸೇರಿಸಬೇಕು, ಮಹಿಳಾ ಸಮಾವೇಶವನ್ನು ಮಾಡಬೇಕು ಎನ್ನುವಂಥ ಉದ್ದೇಶ ಬಂಧುಗಳೇ. ತಾಯಂದಿರಾದ ತಮ್ಮ ಕೈಯಲ್ಲಿ ಧರ್ಮವನ್ನು ಉಳಿಸುವಂಥ ಮಹತ್ ಕಾರ್ಯವಾಗಬೇಕು ಬಂಧುಗಳೇ. ಜೈನ ಸಾವಕಿಯರ ಜನ್ಮ ಎಲ್ಲ ಆಗ್ತದೆ ಬಂಧುಗಳೇ. ಜನ್ಮವನ್ನು ಕೊಡುವಂಥ ದಾತರು ಯಾರು? ತಾವಿದ್ದೀರಿ ಬಂಧುಗಳೆಲ್ಲ. ಜೈನ ಧರ್ಮದಲ್ಲಿ ಜನ್ಮವನ್ನು ಪಡೆದಿದ್ದರೆ ಬಂಧುಗಳೇ, ತಾವು ಬಹು ಪುಣ್ಯದ ಉದಯದಿಂದ 3 ಲೋಕದಲ್ಲಿ ಶ್ರೇಷ್ಠವಾಗಿರುವ ಉತ್ಕೃಷ್ಟವಾಗಿರುವ ಉತ್ತಮವಾಗಿರುವ ಉಚ್ಚ ಇನ್ನೊಂದಿಲ್ಲ ಜಗತ್ತಿನಲ್ಲಿ ಬಂಧುಗಳೇ. ಅಂಥ ಧರ್ಮದಲ್ಲಿ ತಮ್ಮ ಜನ್ಮವಾಗಿದೆ. ತಾವು ವರ್ತಮಾನದಲ್ಲಿ ಅನಿವಾರ್ಯವಾಗಿ ಮಾಡಬೇಕಾದಂಥ ಕಾರ್ಯವಿದೆ ಬಂಧುಗಳೇ. ನೂಪಿ ಆರಾಧನಾ
ಉದ್ಯಾಪನೆ, ಪಂಚಕಲ್ಯಾಣ ಆದಿ ಕಾರ್ಯಗಳಿಗಿಂತ ಮೊದಲು ಇಂದು ಧರ್ಮವನ್ನು ಉಳಿಸುವಂಥ ವಿಧಾನವನ್ನು 8 ದಿವಸ 10 ದಿನಗಳ ಕಾಲ ಮಾಡಬೇಕು ಬಂಧುಗಳೇ. ಯಾವ ವಿಧಾನಾನೋಪಿಗಳಿಂದಲೂ ಮೂಲವಿಲ್ಲದಿದ್ದರೆ ಬಂಧುಗಳೇ ಯಾವುದರೂ ಸಾರ್ಥಕತೆಯಾಗುವುದಿಲ್ಲ. ಮೊದಲು ಧರ್ಮದ ಮೂಲವನ್ನು ಕಾಪಾಡಿಕೊಂಡು ಹೋಗಬೇಕು ಬಂಧುಗಳೇ. ಇವತ್ತು ಮೂಲವೇ ನಷ್ಟವಾಗ್ತಾ ಇದೆ. ಮೇಲ್ನೋಟಕ್ಕೆ ದೊಡ್ಡ ದೊಡ್ಡ ಕಾರ್ಯಕ್ರಮಗಳು ನಡೀತಾ ಇದೆ ಬಂಧುಗಳೇ, ವಿಧಾನಗಳು, ಪಂಚಕಲ್ಯಾಣಗಳು, ಆದರೆ ಬಹಳ ಅಂತರ್ನೋಟಕ್ಕೆ ಹೋದರೆ ಎಲ್ಲೋ ಒಂದು ಬಹಳ ಕಮ್ಮಿಯಾಗಿ ಅನ್ನಿಸ್ತಾ ಇದೆ ಬಂಧುಗಳೇ. ಮೂಲವೇ ಮಜಬೂತಾಗಿ ಇಲ್ಲ. ಈ ರೀತಿಯಾಗಿ ನಡೆಯುವಂಥ ಆಡಂಬರಿಕ ಕ್ರಿಯೆಗಳಿಂದ ಮೇಲಿನ ಅದರ ಮೇಲೆ ನಿರ್ಮಾಣವಾಗುವಂಥ ಯಾವುದೇ ಇಮಾರತ್ತು ಸುರಕ್ಷಿತವಾಗಿರುವಲ್ಲ ಬಂಧುಗಳೇ. ಮೊದಲು ಮೂಲವನ್ನು ರಕ್ಷಣೆ ಮಾಡಬೇಕು. ಧರ್ಮದ ಮೂಲ ಅಹಿಂಸಾ. ಅಂಥ ಅಹಿಂಸಾ ಧರ್ಮದಲ್ಲಿ ಉಸಿರನ್ನು ತೆಗೆದುಕೊಂಡ್ರು ಅಹಿಂಸಾ, ಉಸಿರನ್ನು ಬಿಟ್ಟರು ಅಹಿಂಸಾ, ಮಾತನಾಡಿದರೆ ಅಹಿಂಸಾ, ಕೃತಿಯಲ್ಲಿ ಅಹಿಂಸಾ, ಕಾರ್ಯದಲ್ಲಿ ಅಹಿಂಸಾ ಬಂಧುಗಳೇ. ರೈನ ಸೈನದಲ್ಲಿ, ಕಾನಪಾನದಲ್ಲಿ, ಉಡುಗೆ ತೊಡುಗೆಗಳೇ ಪ್ರತಿಯೊಂದರಲ್ಲೂ ಸಹ ಅಹಿಂಸಾ ಧರ್ಮವನ್ನು ಅನುಕರಣೆ ಮಾಡಿಕೊಂಡು ಬಂದಂಥ ನಮ್ಮ ಪೂರ್ವಜರು ಬಂಧುಗಳೇ. ಆದರ್ಶವಾದಂಥ ಧರ್ಮದೊಂದಿಗೆ ಜೀವನವನ್ನು ಸಾಗಿಸಿ ಬಂದವರು. ಅಂಥವರ ಕುಲದಲ್ಲಿ ನಮ್ಮ ಜನ್ಮವಾಗಿದೆ ಬಂಧುಗಳೇ. ಇಂದು ಪ್ರತಿ ಊರಲ್ಲೂ ಸಹ ವಿಧಾನಗಳು ಆಗಬೇಕು. 8 ದಿನ 10 ದಿನಗಳ ಕಾಲ ವಿಶೇಷವಾದ ವಿಧಾನದ ಆಯೋಜನೆಯನ್ನು ಮಾಡಬೇಕು ತಾವೆಲ್ಲರೂ. ಅಂದರೆ ಎಂಥ ವಿಧಾನ ಮಾಡಬೇಕು ಬಂಧುಗಳೇ ಎಂದರೆ ಶ್ರಾವಕ ಸಂಸ್ಕಾರವನ್ನು ಕೊಡತಕ್ಕಂಥ ಶಿಬಿರಾದಿಗಳ ವಿಧಾನ ಆಗಬೇಕು. ಕೇವಲ ಮಂತ್ರಗಳೊಂದಿಗೆ ದ್ರವ್ಯವನ್ನು ಏರಿಸುವುದರೊಂದಿಗೆ ಅಲ್ಲೇ ನಿಜವಾದಂಥ ಜೀವಿಯ ಕಲ್ಯಾಣವಾಗತಕ್ಕಂಥ ಸನ್ಮಾರ್ಗವನ್ನು ತೋರಿಸ್ತಕ್ಕಂಥ ಜೈನ ತತ್ವಗಳನ್ನು, ಜೈನ ಕುಲದಲ್ಲಿ ಜನ್ಮವನ್ನು ಪಡೆದಂಥ ಪ್ರತಿಯೊಬ್ಬರಿಗೂ ತಿಳಿಸುವಂಥ ಕಾರ್ಯವಾಗಬೇಕು. ಅವರ ಆಚರಣೆ ಮಾಡುವುದು ಬಿಡುವುದು ಅವರಿಗೆ ಬಿಟ್ಟಂಥದ್ದು. ಕಮ್ಮಿ ಅವರಿಗೆ ತಿಳಿಸುವಂಥ ಕಾರ್ಯವಾದರೂ ಆಗಬೇಕು. ಕುಲಾಚಾರಗಳನ್ನು ಪಾಲನೆ ಮಾಡಬೇಕು. ಕಮ್ಮಿ ಕುಲಾಚಾರವಾದರೂ ಪಾಲನೆ ಆಗಬೇಕು. ಅದರಲ್ಲಿ ಯಾವುದೇ ರೀತಿಯಾದಂಥ ಅಡ್ಜಸ್ಟ್ಮೆಂಟ್ ಇಲ್ಲ. ಧರ್ಮವನ್ನು ಇನ್ನು ಸರಳ ಮಾಡಲಿಕ್ಕೆ ಉಳಿದೇ ಇಲ್ಲ. ಜೈನ ಧರ್ಮದಷ್ಟು ಸರಳವಾದ ಧರ್ಮ ಜಗತ್ತಿನಲ್ಲಿ ಇನ್ನೊಂದಿಲ್ಲ ಬಂಧುಗಳೇ, ತಮ್ಮೆಲ್ಲರಿಗೂ ಗೊತ್ತಿದೆ. ಸರಳವಾದಂಥ ಧರ್ಮವಿದೆ ಜೈನ ಧರ್ಮ. ಅಂಥ ಧರ್ಮದಲ್ಲಿ ತಾವು ಜನ್ಮ ಪಡೆದಿದ್ರಿ. ಆ ಧರ್ಮದ ಮೂಲವಾದರೂ ತಿಳಿಸಬೇಕು ಬಂಧುಗಳೇ. ನೋಡ್ರಿ, ಮುಸ್ಲಿಂ ಸಮಾಜದವರು, ಕ್ರಿಸ್ತ ಸಮಾಜದವರು, ಸಿಖ್ ಸಮಾಜದವರು ತಮ್ಮ ಬಾಲಕರಿಗೆ, ಹಾಗೆ ಹಿಂದೂ ಸಮಾಜದವರು ಎಲ್ಲರೂ ಸಹ ತಮ್ಮ ಬಾಲಕಿಯರಿಗೆ ಇಷ್ಟು ಸಂಸ್ಕಾರವನ್ನು ಕೊಡುತ್ತಾರೆ. ಲೌಕಿಕವಾದಂಥ ಶಿಕ್ಷಣಕ್ಕಿಂತ ಅವರು ಧರ್ಮ ಶಿಕ್ಷಣಕ್ಕೆ ಮೊದಲನೇ ಪ್ರಾಧಾನ್ಯತೆ ಕೊಡ್ತಾರೋ ಮೊದಲನೇದಾಗಿ. ಆದರೆ ಇವತ್ತು ಜೈನ ಧರ್ಮದಲ್ಲಿ ಬಂಧುಗಳೇ, ನಮ್ಮ ಧರ್ಮದ ಸಂಸ್ಕಾರಕ್ಕೆ, ಸಂಸ್ಕೃತಿಗೆ ನಾವು ಮೊದಲನೇ ಪ್ರಾಧಾನ್ಯತೆ ಕೊಡೋಲ್ಲ.
ಲೌಕಿಕವಾದಂಥ ಶಿಕ್ಷಣಕ್ಕೆ, ಲೌಕಿಕವಾದಂಥ ಜೀವನಕ್ಕೆ ನಾವು ಜಾಸ್ತಿ ಒತ್ತನ್ನು ಕೊಡ್ತಾ ಇದ್ದೀವಿ. ಪ್ರತಿ ಊರಲ್ಲೂ ಪಾಠಶಾಲೆಗಳಾಗಬೇಕು, ಸಾವಕ ಸಂಸ್ಕಾರ ಶಿಬಿರಗಳಾಗಬೇಕು. ಕೇವಲ ಬಾಲಕ ಬಾಲಕಿಯರಿಗಷ್ಟೇ ಅಲ್ಲ, ಇವತ್ತು ಶ್ರಾವಕರಿಗೂ ಆಗಬೇಕು. 10 ವರ್ಷದವರಿಂದ 90 ವರ್ಷದವರ ತನಕ ಎಲ್ಲರಿಗೂ ಸಹ ಕುಲಾಚಾರಗಳ ಜ್ಞಾನವಾಗಬೇಕು. ತಾಯಂದಿರು ತಾವೆಲ್ಲರೂ ಕೂತ್ಕೊಂಡಿದ್ರಿ, ಸಾವಕಿಯರೆಲ್ಲವರು ಬಹಳಷ್ಟು ಜನ ಇವತ್ತು ಶ್ರಾವಕಿಯರಿದ್ದೀರಿ. ಬಹು ದೂರದಿಂದ ಬಂದಿದ್ರಿ ಬಂಧುಗಳೇ. ತಮ್ಮೆಲ್ಲರ ಕುಲ ಯಾವುದು ಬಂಧುಗಳೇ? ನೀವು ಯಾವ ಕುಲದಲ್ಲಿ ಜನ್ಮವನ್ನು ಪಡೆದಿದ್ರಿ? ಯಾವ ಕುಲ? ಜೈನ ಕುಲ. ಯಾವ ಕುಲ? ನಿಮ್ಮ ಕುಲ ಯಾವುದು? ಜೈನ ಕುಲ. ನಿಮ್ಮ ಆಚರಣೆ ಯಾವುದು? ಯಾವ ಆಚರಣೆ ನಿಮ್ಮದು? ಜೈನ ಕುಲದ ಆಚರಣೆ, ಜೈನ ಕುಲಾಚಾರ. ಜೈನದ ಕುಲಾಚಾರಗಳು ಯಾವುದಿದ್ದಾವೆ ಬಂಧುಗಳೇ? ನೀವು ಪಾಲನೆ ಮಾಡುವುದರೊಂದಿಗೆ ಅದರಲ್ಲಿ ಏನೂ ಸಹ ಯಾವುದೇ ರೀತಿಯಾದಂಥ ಅಡ್ಜಸ್ಟ್ಮೆಂಟ್ ಇಲ್ಲ. ಕಮ್ಮಿ ಇದನ್ನಾರು ಆಚರಣೆ ಪ್ರತಿಯೊಬ್ಬರೂ ಮಾಡಬೇಕಿದನ್ನು. ಆದರೆ ಇದರ ಬಗ್ಗೆ ನೀವು ಕಾಳಜಿಯನ್ನು ವಹಿಸ್ತಾ ಇರೋದನ್ನು ನೋಡಿ ನಮಗೆ ದುಃಖ ಆಗ್ತಾ ಇದೆ. ನೀವು ನಿಷ್ಕ್ರಿಯರಾಗ್ತಾ ಇರೋದನ್ನು ನೋಡಿ ಬಂಧುಗಳೇ, ಇವತ್ತು ಬಜಾರದಲ್ಲಿ ನಾನಾ ಪ್ರಕಾರದ ಕಲಬೆರಕೆ ವಸ್ತುಗಳು ಎಲ್ಲವನ್ನೂ ಸಹ ಕೆಲವು ವಸ್ತುಗಳಲ್ಲಿ ಮಿಶ್ರಣವನ್ನು ಮಾಡ್ತಾ ಇದ್ದಾರೆ. ಅವೆಲ್ಲರ ಪರಿಜ್ಞಾನವನ್ನು ನೀವು ತಿಳ್ಕೋಬೇಕು ಮತ್ತು ನಿಮ್ಮ ಸಂತಾನಕ್ಕೆ ತಿಳಿಸಿ ಹೇಳಬೇಕು. ನೀರನ್ನು ಸೋಸಿ ಕುಡಿಯುವುದು, ರಾತ್ರಿ ಭೋಜನ ತ್ಯಾಗ, ಮಧ್ಯ ಮಾಂಸಗಳ ತ್ಯಾಗ, ಪಂಚ ಔದಂಬರ ಫಲಗಳ ತ್ಯಾಗ, ಪ್ರತಿದಿನ ಜಿನದರ್ಶನವನ್ನು ಮಾಡುವಂಥದ್ದು. ಜಿನದರ್ಶನ ಮಾಡದೆ ನೀವು ಬಾಯಿಗೆ ನೀರು ಹಾಕದಾಗಿದ್ದರೆ ನಿಮ್ಮ ಸಂತಾನವೂ ಸಹ ಜಿನದರ್ಶನ ಮಾಡದೆ ಅವರೂ ಸಹ ನೀರು ಕುಡಿಯೋಲ್ಲ, ಊಟ ಮಾಡೋಲ್ಲ. ಆದರೆ ನೀವು ಬಸ್ತಿಗೆ ಹೋಗೋಲ್ಲ, ನೀವು ಜಿನದರ್ಶನ ಮಾಡೋಲ್ಲ. ಮಗಳಿಗೆ ದರ್ಶನ ಮಾಡಿರಿ ಅಂತ ಹೇಳಿದ್ರೆ ಅವರು ಹೋಗೋಲ್ಲ. ನೀವು ಮೊದಲು ಸಂಸ್ಕಾರವನ್ನು ಪಡ್ಕೋಬೇಕು. ಇಲ್ಲಿ ಹಾವೇರಿಯಲ್ಲಿ ಹೇಳ್ತಿದ್ರು, ನಾವು ಬಂದಾಗ ಕೆಲವರೊಂದು 7-8 ಜನ ಬರ್ತಿದ್ರು ಬಸ್ತಿಗೆ ದಿವಸ ದರ್ಶನ ಮಾಡಲಿಕ್ಕೆ. ಉಳಿದವರು ಮಹಾವೀರ ಜಯಂತಿಗೆ ಬಂದರೆ ಇನ್ನೊಂದು ಮಹಾವೀರ ಜಯಂತಿಗೆ, ಈಗಾಗಲೇ ಭಟ್ಟಾರಕರು ಹೇಳಿದ್ರಲ್ಲ ಹಾಗೆ ಅವರು ಈ ಮಹಾವೀರ ಜಯಂತಿಗೆ ಬಂದರೆ ಇನ್ನೊಂದು ಮುಂದಿನ ಮಹಾವೀರ ಜಯಂತಿಗೆ ಬರೋರು, ವಾರ್ಷಿಕಕ್ಕೆ ಬಂದರೆ ಇನ್ನೊಂದು ಮುಂದಿನ ವಾರ್ಷಿಕಕ್ಕೆ. ಹೀಗಾದರೆ ಹೇಗೆ ಕಲ್ಯಾಣ ಆಗ್ತದೆ ಬಂಧುಗಳೇ? ಈಗ ಪ್ರತಿದಿನ ಬರ್ತಾ ಇದ್ದಾರೆ, ಪ್ರತಿದಿನ ಜಿನದರ್ಶನ ಮಾಡ್ತಾ ಇದ್ದಾರೆ. ಅಭಿಷೇಕ ಮಾಡಲಿಕ್ಕೆ ಕೆಲವರು ಬರ್ತಾ ಇದ್ದಾರೆ, ಪ್ರತಿದಿನ ಜಿನೇಂದ್ರ ಭಗವಂತರ ಅಭಿಷೇಕ ಮಾಡಲಿಕ್ಕೆ. ಇದು ಮುನಿ ಮಹಾರಾಜರು ಮತ್ತು ವಿಹಾರ ಮಾಡ್ಕೊಂಡು ಹೋದ್ಮೇಲೆ ಮತ್ತಿರ್ಗ ಎಲ್ಲಿಂದ್ರೆ ಅಲ್ಲಿಗೆ ಹೋಗ್ತಾರೆ, ಮತ್ತೆ ನಿಧಾನವಾಗಿ. ಹಾಗೆ ಇದೆಲ್ಲ ಸಂಸ್ಕಾರ ಬಂಧುಗಳೇ. ನಮ್ಮ ಕುಲಾಚಾರದ ಕುಲಧರ್ಮವು ನಮ್ಮ ರಕ್ತದೊಂದಿಗೆ ಮಿಶ್ರಿತವಾಗಿರಬೇಕು ಬಂಧುಗಳೇ. ಆವಾಗ ಮಾತ್ರ ನಮ್ಮ ಜೀವನ ಸಾರ್ಥಕತವಾಗ್ತದೆ ಬಂಧುಗಳೇ. ಯಾವ ರೀತಿ ಅನ್ಯರನ್ನು ಯಾವ ರೀತಿಯಾಗಿ ಅವರು ನಿಷ್ಠೆಯಿಂದ, ಎಷ್ಟು ಅವರು ಶ್ರದ್ಧೆಯಿಂದ ತಮ್ಮ ಧರ್ಮಕ್ಕಾಗಿ ಅವರು ಎಲ್ಲವನ್ನ ಸಮರ್ಪಣೆ ಮಾಡೋಕ್ಕೆ ಯಾರಿರ್ತಾರೋ ಅದರ ಧರ್ಮ ಮಾತ್ರ ಅವರು ಬಿಡೋಲ್ಲ. ಪ್ರತಿದಿನ ಎಷ್ಟು ಡ್ರೆಸ್ ಹೇಗೆ, ಅವರು ಶಿಸ್ತು ಹೇಗೆ, ಅವರೆಲ್ಲ
ಧರ್ಮವನ್ನು ಒಗ್ಗಟ್ಟಿನಿಂದ ಸೇರಿಕೊಂಡು ಮಾಡ್ತಾ ಇದ್ದಾರೆ, ಏಕಮತದಿಂದ. ಆದರೆ ನಾವೇನು ಮಾಡ್ತಾ ಇದ್ದೀವಿ? ನಾವು ದೂರ ದೂರ ಸರಿದು ಹೋಗ್ತಾ ಇದ್ದೀವಿ ಬಂಧುಗಳೇ. ಪ್ರತಿದಿನ ಜಿನದರ್ಶನ ಮಾಡಿ ಮುಂದಿನ ಕಾರ್ಯವನ್ನು ಪ್ರಾರಂಭ ಮಾಡಬೇಕು. ಪ್ರತಿದಿನ ಕುಲಾಚಾರ ಪಾಲನೆ ಮಾಡಬೇಕು. ಅದನ್ನು ನೀವು ಪಾಲನೆ ಮಾಡಬೇಕು ಮತ್ತು ನಿಮ್ಮ ಮಕ್ಕಳಿಗೆ ತಿಳಿಸಿ ಹೇಳಬೇಕು. ಲೌಕಿಕ ಶಿಕ್ಷಣವನ್ನು ಹಾಸ್ಟೆಲ್ಲಿಗೆ ಅಥವಾ ಯಾವುದೇ ಗುರುಕುಲದಲ್ಲಾಗಲಿ ಯಾವ PG ಆದಿ ಎಲ್ಲಿ ಬಿಡುವಾಗ ಮೊದಲು ವಿಚಾರ ಮಾಡಬೇಕು. ಅಲ್ಲಿ ಎಂಥ ಆಹಾರವನ್ನು ಕೊಡ್ತಾರೆ, ಅಲ್ಲಿ ವ್ಯವಸ್ಥೆ ಯಾವ್ಯಾವುದಿದೆ. 2 ವ್ಯವಸ್ಥೆಗಳಿದ್ದರೆ ಅಲ್ಲಿ ಬಿಡಬಾರ್ದು ಹುಡುಗರನ್ನು. ಆದರೆ ಇವತ್ತು ಯಾವುದೇ ಭಯವಿಲ್ಲದೆ ಅಂಥ ಹಾಸ್ಟೆಲಲ್ಲಿ ಅಂಥ ಕ್ಷೇತ್ರದಲ್ಲಿ ತಮ್ಮ ಸಂತಾನವನ್ನು ವಿದ್ಯಾಭ್ಯಾಸದ ದಾಹದಿಂದ ಪೂರ್ಣವಾಗಿ ಅವರ ಸಂಸ್ಕಾರ ವಂಚಿತರಾಗಿ ಮಾಡ್ತಾ ಇದ್ದಾರೆ. ಮುಂದೆ ಮಕ್ಕಳು ನಮ್ಮ ಮಕ್ಕಳು ಹಾಗೆ ಮಾಡಿದರು, ನಮ್ಮ ಮಕ್ಕಳು ಹೀಗೆ ಮಾಡಿದರು, ಅವರಿಗೆ ನೀವು ಸುರುವಿಂದ ಸಂಸ್ಕಾರವನ್ನು ಕೊಟ್ಟರೆ ಮುಂದೆಂದು ದಾರಿಯನ್ನು ತಪ್ಪೋಲ್ಲ. ಆಚಾರ್ಯ ಶ್ರೀಗಳು ಹಿಂದಿಯಲ್ಲಿ ಪ್ರವಚನ ಮಾಡುವಾಗ ಹೇಳ್ತಿದ್ರು, 3 ವರ್ಷದ ಬುದ್ಧಿ 100 ವರ್ಷದ ತನಕ. ನೀವು ಚಿಕ್ಕವರಿರುವಾಗ ಅವರನ್ನು ಒಳ್ಳೆಯ ಸಂಸ್ಕಾರವನ್ನು ಕೊಟ್ಟಿದ್ದರೆ ಅವರು ಮುಂದೆಂದು ಹಾದಿಯನ್ನು ತಪ್ಪೋಲ್ಲ. 100 ಜನ ಶಿಕ್ಷಕರು ಏನು ಸಂಸ್ಕಾರ ಕೊಡಬಲ್ಲರು, ಅದಕ್ಕಿಂತ 10 ಪಟ್ಟು ಇನ್ನೊಂದು ಜಾಗದಲ್ಲಿ 1000 ಜನ ಅಂತ ಹೇಳ್ತಾರೆ. ಅಷ್ಟು ಸಂಸ್ಕಾರವನ್ನು ನೀವು ಕೊಡೋದರಲ್ಲಿ ಸಾಮರ್ಥ್ಯ ಇದೆ ನಿಮಗೆ. ನೀವು ಅದನ್ನು ತಿಳ್ಕೊಳ್ಬೇಕು. ಮುಂದಿನ ದಿನಗಳಲ್ಲಿ ಶಿಬಿರಗಳನ್ನು ಮಾಡಬೇಕು, ಶಿಬಿರಗಳ ಆಯೋಜನೆ ಮಾಡಬೇಕು, ತಿಳಿದಂಥ ವಿದ್ವಾನರನ್ನು ಕರೆದುಕೊಂಡು ಬರಬೇಕು. ಮತ್ತು ನೀವು ಶಿಬಿರದಲ್ಲಿ ಬರುವುದರಿಂದ ಕೆಲವು ಶಿಬಿರದಲ್ಲಿ ನೀವು ಬರ್ತಾ ಇರೋದು ನೀವೇ ಊರೂರಲ್ಲಿ ಪಾಠಶಾಲೆಯನ್ನು ತೆಗೆದುಕೊಳ್ಳುವುದಕ್ಕೆ ಶ್ರಾವಕಿಯರಿಗೆ ಬಾಲಕಿಯರಿಗೆ ತಿಳಿಸೋದಕ್ಕೆ ನೀವೇ ತಯಾರಾಗ್ತೀರಿ. ಅದಕ್ಕೆ ಮೊದಲು ಸಂಸ್ಕಾರ ಶಿಬಿರಗಳನ್ನು ಕೊಡ್ತಕ್ಕಂಥ ಕಾರ್ಯವಾಗಬೇಕು. ಅದಕ್ಕೆ ಬೇಕಾದಂಥ ಶಿಬಿರದ ಸಂಸ್ಕಾರಕ್ಕೆ ಬೇಕಾದಂಥ ವಸ್ತುಗಳನ್ನಾಗಲಿ ಶಿಬಿರಾದಿಗಳನ್ನು ನಡೆಸುವುದಕ್ಕೆ ಯಾವ ವಸ್ತುಗಳು ಬೇಕಾಗ್ತದೆ, ಸಾಧನಗಳು ಬೇಕಾಗ್ತದೆ, ಅಂತಹ ಸಾಧನಗಳಿಗೆ ವ್ಯವಸ್ಥೆಗಳಿಗೂ ಸಹ ಒಂದಿಷ್ಟು ಜನ ಸಜ್ಜನರು ತಯಾರಾಗಬೇಕು. ತಾವು ಪಂಚಕಲ್ಯಾಣ, ದೊಡ್ಡ ದೊಡ್ಡ ಪೂಜೆ ಆದಿ ಕಾರ್ಯಗಳಿಗಾಗಿ ತಮ್ಮ ಚಂಚಲವಾದ ಲಕ್ಷ್ಮಿಯನ್ನು ಸದ್ವಿನಿಯೋಗ ಮಾಡ್ತೀರಿ. ಆದರೆ ಇಂಥ ಸಮಾಜದಲ್ಲಿ ಸಂಸ್ಕಾರ ಶಿಬಿರಾದಿಗಳನ್ನು ನಡೆಯೋದಕ್ಕೆ ತಾವು ಇದನ್ನು ಉಪಯೋಗ ಮಾಡುವುದರಿಂದ ಬಹಳ ಪುಣ್ಯ ಆಗ್ತದೆ. ಒಂದು ಜೀವವೂ ಸಹ ಇದರಲ್ಲಿ ಸುಧಾರಣೆಯಾದರೆ ನಿಮಗೆ 10 ಜಿನಮಂದಿರ ಕಟ್ಟಿದಷ್ಟು ಪುಣ್ಯ ಆಗ್ತದೆ. ಇಂಥ ಕಾರ್ಯಗಳಿಗೆ ಸಜ್ಜನರು ಸಕ್ರಿಯವಾಗಬೇಕು. ಒಂದು ವೇಳೆ ನೀವು ಸಕ್ರಿಯವಾಗದಿದ್ದರೆ ಮುಂಬರುವ ದಿನಗಳಲ್ಲಿ ಬಹಳ ಕಠಿಣವಾಗ್ತದೆ. ಯಾರಿಗೂ ಸಹ ಭಯ ಇಲ್ಲ ಬಂಧುಗಳೇ. ನೋಡಿ, ನಾವೆಷ್ಟು ಸಹಕಾರಿ ಅನ್ನೋಂಥ ಪುಸ್ತಕವನ್ನು ನಿಮಗೆಲ್ಲ ಹೆಚ್ಚಾಗಿ ಕೊಟ್ಟಿರಬೇಕು. ಬಂದವರಿಗೆಲ್ಲ ಕೊಟ್ಟಿದ್ದಾರೆ, ಎಲ್ಲರಿಗೂ ಕೊಟ್ಟಿಲ್ಲ ಎಲ್ಲರಿಗೂ ಬಂದವರಿಗೆಲ್ಲ ಕೊಟ್ಟಿದ್ದಾರಂತೆ. ಇದನ್ನು ಓದ್ರಿ ಎಲ್ಲವರು, ನಿಮ್ಮ ಮಕ್ಕಳಿಗೆ ತಿಳಿಸಿ ಹೇಳ್ರಿ. ಮೊದಲು ಇದರಲ್ಲಿರುವಂಥ ವಸ್ತುಗಳನ್ನು ನೀವು ತ್ಯಾಗ ಮಾಡಿರಿ. ಏನು ಮಾಡಿರಿ? ಇದರಲ್ಲಿರುವಂಥ ವಸ್ತುಗಳನ್ನು ನೀವು ಮೊದಲು ತ್ಯಾಗವನ್ನು ಮಾಡಿರಿ. ಮತ್ತು ನಿಮ್ಮ ಮನೆಯಲ್ಲಿ ಇಂಥ ವಸ್ತುಗಳನ್ನು ತೆಗೆದುಕೊಂಡು ಬರ್ತಾ ಇದ್ದಾರೆ, ಪ್ರವೇಶವಾಗ್ತಾ ಇದೆ ಅಂದರೆ ಆ ಮನೆಯು ಏನಾಗ್ತದೆ? ಅಶುದ್ಧವಾಗ್ತದೆ. ಮತ್ತು ಆ ವಸ್ತುಗಳನ್ನು ಒಂದು ವೇಳೆ ಸೇವನೆ ಮಾಡ್ತಾ ಇದ್ದಾರೆ ಯಾರಾದರೂ ಅಂದರೆ ಮನಸ್ಸು ಏನಾಗ್ತದೆ? ಅಶುದ್ಧವಾಗ್ತದೆ, ಅಪವಿತ್ರವಾಗ್ತದೆ. ಇಂಥ ವಸ್ತುಗಳನ್ನು
ದಯವಿಟ್ಟು ತಾವು ಸೇವನೆ ಮಾಡಬೇಡ್ರಿ. ಮತ್ತು ನಿಮ್ಮ ಸ್ಥಾನಕ್ಕೆ ಪರಿವಾರಕ್ಕೆ ಇಂಥ ವಸ್ತುಗಳನ್ನು ತಿನ್ನುವುದರಿಂದ ಏನಾಗ್ತದೆ ಎನ್ನುವುದನ್ನು ತಿಳಿಸಿ ಹೇಳಬೇಕು. ಈ ವಸ್ತುಗಳನ್ನು ತಿನ್ನುವುದಕ್ಕೆ ನಿಮ್ಮ ಮಕ್ಕಳು ಶುರು ಮಾಡಿದ್ದಾರೆ ಅಂತ ಹೇಳಿದರೆ ಇದಕ್ಕೆ ಕಾರಣರು ನೀವೇ ಬಂಧುಗಳೇ. ನೀವು ಇವತ್ತು ಆಲಸ್ಯಗಳಾಗ್ತಾ ಇದ್ದೀರಿ. ನಿಮಗೆ ಸಮಯವಿಲ್ಲ ಇವತ್ತು. ಯಾಕೆಂದರೆ ನಿಮಗೆ ಮನೆಯಲ್ಲಿ ತಿಂಡಿ ತಿನಿಸುಗಳನ್ನು ಶುದ್ಧವಾದ ಶಾಕಾಹಾರ ರೂಪದಲ್ಲಿ ರುಚಿಯಾದ ತಿಂಡಿಗಳನ್ನು ಮಾಡೋದಕ್ಕೆ ಪುರುಸೊತ್ತೇ ಇಲ್ಲ. ಟಿ ವಿ, ಮೊಬೈಲು ಎಷ್ಟು ಸಮಯ ಇದ್ದರೂ ಅದರಲ್ಲೇ ಕಳೀತಾ ಇರ್ತೀರಿ. ಟಿ ವಿಗಿಂತ ಈಗ ಮೊಬೈಲಲ್ಲೇ 7 ವ್ಯಸನ ಇತ್ತು, ಈಗ ಒಂದು ದೊಡ್ಡ ವ್ಯಸನ ಬಂದಿದೆ. 8ನೇ ವ್ಯಸನ ಯಾವುದು? ಮೊಬೈಲ್. ಇದರಲ್ಲಿ ಮುಳುಕೋಗಿರ್ತಾರಲ್ಲ ಪೂರ. ಎಷ್ಟು ಗಂಟೆ ಇದರಲ್ಲಿ ಕಳೆದದ್ದೇ ಗೊತ್ತಾಗಂಗಿಲ್ಲ ಅವರಿಗೆ. ಮಕ್ಕಳ ಕೈಯಲ್ಲಿ ದುಡ್ಡು ಕೊಡ್ತಾರೆ, ಅಂಗಡಿಗೆ ಹೋಗಿ ಏನು ಬೇಕೋ ಬರ್ರಿ. ಬಿಸ್ಕೆಟ್, ಚಾಕ್ಲೇಟ್, ಚಿಂಗಮ್, ಐಸ್ ಕ್ರೀಮ್, ಮ್ಯಾಗಿ, ಲೇಸ್ ಏನು ಬೇಕೆಲ್ಲ ಎಲ್ಲ ವಸ್ತುಗಳನ್ನು ಅವ್ರು ಬೇಕಾದ ತೊಗೊಂಡು ಬರ್ತಾರೆ. ನೀವು ಶುರುವಿಂದನೂ ಸಹ ಸಂಸ್ಕಾರ ಕೊಟ್ಟಿದ್ರೆ ಆ ಮಗು ಎಂದೂ ಸಹ ಮುಂದೆ ಹೋಗಿ ದಾರಿಯನ್ನು ತಪ್ಪೋಲ್ಲ. ಭಾಳಷ್ಟು ಜನ ಇದ್ದಾರೆ ಇವತ್ತು ಸಂಸ್ಕಾರವನ್ನು ತಮ್ಮ ಸಂತಾನಕ್ಕೆ ಕೊಟ್ಟು. ಭಾಳಷ್ಟು ಜನ ಬಾಲಕ ಬಾಲಕಿಯರು ಇವತ್ತು ಅವರ ಜೀವನ ದೊಡ್ಡವರಾಗಿದ್ದಾರೆ. ಇವತ್ತು ಹೈಸ್ಕೂಲ್ ಹೋಗ್ತಾ ಇದ್ದಾರೆ, ಕಾಲೇಜ್ಗೆ ಹೋಗ್ತಾ ಇದ್ದಾರೆ. ಆದರೂ ಸಹ ಅವರೊಂದು ಬಿಸ್ಕೆಟ್ ತಿನ್ನಂಗಿಲ್ಲ, ಒಂದು ಚಾಕ್ಲೇಟ್ ತಿನ್ನಂಗಿಲ್ಲ. ಸಣ್ಣ ಸಣ್ಣ ಹುಡುಗರು ಅವರು ಸ್ಕೂಲಿಗೆ ಹೋದರೆ, ಕಾನ್ವೆಂಟಿಗೆ ಹೋದರೆ ಅಲ್ಲೆಲ್ಲ ಅಕ್ಕಪಕ್ಕದ ಹುಡುಗರೆಲ್ಲರೂ ಸಹ ದಿವಸ ಅವರೆಲ್ಲ ಚಾಕ್ಲೇಟ್ ಬಿಸ್ಕೆಟ್ ಎಲ್ಲ ಹಂಚ್ತಾರೆ, ಕೇಕಲ್ಲ. ಆದರೆ ಹುಡುಗರು ತಗೊಬಂದು ಅದನ್ನು ಕಚಡ ಹಾಕೋ ಡಬ್ಬೆ ಇದೆಯಲ್ಲ, ಏನಂತಾರೆ ಅದಕ್ಕೆ? ಹಾಂ, ಅದರಲ್ಲಿ ಹಾಕ್ತಾರೆ ತಗೊಂಡೋಗಿ ಅವರು ಹುಡುಗರು. ಆದರೆ ತಿನ್ನಂಗಿಲ್ಲ. ಯಾರಾದರೂ ಬಾಲಕ ಬಾಲಕಿಯರು ನಮ್ಮ ಹತ್ರ ಬಂದರೆ ನಾವು ಮೊದಲು ಅವರಿಗೆ ಫಾಸ್ಟ್ ಫುಡ್, ಜಂಕ್ ಫುಡ್ಡನ್ನು ಮಗುವಿಗೆ ಕೊಡಬೇಡ್ರಿ ಅಂತ ಹೇಳ್ತೀವಿ. ಸಣ್ಣ ಮಗುವಿನ ಕರ್ಕೊಬಂದರೆ ದರ್ಶನ ಮಾಡಲಿಕ್ಕೆ ಅಂದರೆ 2, 3, 4 ತಿಂಗಳ ಮಗುವನ್ನು ಕರ್ಕೊಂಡು ಬಂದಾಗ ಮೊದಲ ತಾಯಿಗೆ ಹೇಳ್ತೀವಿ, ನೀವು ಇದನ್ನು ತಿನ್ನಬೇಡ್ರಿ. ಎರಡನೇದಾಗಿ ಪದಾರ್ಥಗಳನ್ನು ಮಗುವಿಗೆ ಕೊಡಬೇಡ್ರಿ. ಪ್ರತಿದಿನ ಮಗುವಿಗೆ ನಮೋಕಾರ ಮಂತ್ರವನ್ನು ಹೇಳಿ ಹಾಲನ್ನು ಕುಡಿಸ್ರಿ. ಸ್ನಾನ ಮಾಡಿಸಿ ನಮೋಕಾರ ಮಂತ್ರವನ್ನು 9 ಸಲ ಕಿವಿಯಲ್ಲಿ ಹೇಳಬೇಕು. ಆಮೇಲೆ ಅದಕ್ಕೆ ಆಹಾರವನ್ನು ಕೊಡಬೇಕು. ಮತ್ತು ಎಲ್ಲಿಯ ತನಕ ಮಗು ತನ್ನ ಬಾಯಿಂದ ನಮೋಕಾರ ಮಂತ್ರ ಉಚ್ಚಾರಣೆ ಮಾಡೋಲ್ಲ ಅಲ್ಲಿ ತನಕ ಪ್ರತಿದಿನ ಹೇಳಬೇಕು. ರಾತ್ರಿಯಲ್ಲಿ ಎಂದೂ ಸಹ ಯಾವುದೇ ವಸ್ತುಗಳನ್ನು ಕೊಡಬಾರ್ದು ಮಗುವಿಗೆ. ನೀವು ಜನ್ಮ ಆದದಿಂದ ಸಂಸ್ಕಾರ ಕೊಡ್ತಾ ಬಂದರೆ ಮುಂದೆಂದೂ ಸಹ ಅವರು ಮಾಡೋಲ್ಲ ಹಾಗೆ. ಆದರೆ ನಿಮಗೆ ಪುರ್ಸೊತ್ತೇ ಇಲ್ಲ, ಟೈಮ್ ಇಲ್ಲ. ಹಿಂದೆಲ್ಲ ನಾವು ನೋಡಿದ್ವಿ, ಅಜ್ಜಿಯವರೆಲ್ಲ ಪುರ್ಸೊತ್ತಿದ್ದಾಗೆಲ್ಲ ತಿಂಡಿ ಮಾಡ್ತಾ ಇರ್ತಿದ್ರು. ಮನೆಯಲ್ಲಿ ಖಾಲಿ ಇದೀವಂದರೆ ಏನಾದರೂ ಒಂದು ತಿಂಡಿಯನ್ನು ಮನೆಯಲ್ಲಿ ಮಾಡ್ತಾನೇ ಇರ್ತಿದ್ರು ಅಜ್ಜಿಯವರೆಲ್ಲ. ಹಿಂದೆ ಮಾಡಿ ಡಬ್ಬಿಯಲ್ಲಿ ತುಂಬಿಡ್ತಿದ್ರಲ್ಲ ಎಲ್ಲ ಪ್ರಕಾರ ತಿಂಡಿಗಳನ್ನು, ಎಷ್ಟು ರುಚಿಯಾದ ತಿಂಡಿಗಳನ್ನು ಮಾಡಿಡ್ತಿದ್ರು. ಇವತ್ತು ಬಹುಶಃ ಅಂಥವರ ಮನೆ ಕಡಿಮೆ ಇದೆ ಅನ್ನಿಸ್ತದೆ. ಯಾಕೆಂತ ಹೇಳಿದರೆ ಯಾರಿಗೂ ಸಹ ಸಮಯವಿಲ್ಲ. ಇವತ್ತು ತಾವು ರುಚಿಯಾದ ತಿಂಡಿಗಳನ್ನು, ಅಂಗಡಿಗಿಂತ ಇಲ್ಲಿ ರುಚಿಯಾದ ತಿಂಡಿಗಳನ್ನು ನೀವು ಮಾಡಿದರೆ ಅಂಗಡಿಗೆ ಯಾಕೆ ಹೋಗ್ತಾರವರು? ನೀವು ಇವತ್ತು ಪಾಕಶಾಸ್ತ್ರದ ಜ್ಞಾನ ಇಲ್ಲದೆ ಇರುವುದರಿಂದ ಸಾಕಷ್ಟು ಜನ ಮಹಿಳೆಯರು ಬಂದಿದ್ರಿ ಬಂಧುಗಳೇ. ತಮ್ಮಲ್ಲಿ ಭಾಳಷ್ಟು ಕಲೆಗಳಿದ್ದಾವೆ. ಒಬ್ಬೊಬ್ಬರು ಒಂದೊಂದು ಕಲೆಯಲ್ಲಿ ಬಹಳ ನಿಪುಣರಿರ್ತೀರಿ. ಅದನ್ನು ಸಹ ಬೇರೆಯವರಿಗೆ ಅದರ ಉಪಯೋಗವಾಗ್ತದೆ ಅಂತ ಶುದ್ಧವಾದಂಥ, ಬಹಳ ರುಚಿಕರವಾದಂಥ ಮತ್ತು
ಶ್ರೇಷ್ಠವಾಗಿ ಯಾವುದೇ ಅಶುದ್ಧ ಪದಾರ್ಥಗಳನ್ನು ಸೇರ್ಪಣೆ ಮಾಡದೆ ಮಾಡ್ತಕ್ಕಂಥ ವಿಧಿವಿಧಾನಗಳು ಸಹ ನಮ್ಮಲ್ಲಿದೆ ಬಂಧುಗಳೇ. ಅದೆಲ್ಲವೂ ಸಹ ಎಲ್ಲ ಜೈನ ಮಹಿಳೆಯರಿಗೆ ಅದೆಲ್ಲದರ ಜ್ಞಾನವಾದರೆ ಅವರು ಸ್ವಲ್ಪ ಪರಿವರ್ತನೆ ಮತ್ತು ಅವರೂ ಸಹ ರುಚಿಯಾದ ತಿಂಡಿಗಳನ್ನು ಮನೆಯಲ್ಲಿ ಮಾಡಿಕೊಡುವುದರಿಂದ, ಯಾಕೆಂದರೆ ಚಿಕ್ಕ ಮಕ್ಕಳಲ್ಲಿ ತಿನ್ನುವಂಥ ಆಸಕ್ತಿ ಇರ್ತದೆ. ಅವರಲ್ಲಿ ನಾನಾ ಪ್ರಕಾರದ ಸಹಪಾಠಿಗಳು ಎಲ್ಲರೂ ಸಹ ನಾನಾ ಪ್ರಕಾರದ ತಿಂಡಿಗಳನ್ನು ತಿಂತಾ ಇರ್ತಾರೆ. ನೀವು ಪ್ರತಿದಿನ ಅವರಿಗೆ ಅನ್ನ, ರೊಟ್ಟಿ, ದೋಸೆ, ಇಡ್ಲಿ ಇದನ್ನೇ ಕೊಡ್ತಾ ಇದ್ರೆ ಅವರು ಮತ್ತೇನಾದ್ರು ಬೇಕಂತ ಹೇಳಿದರೆ ರೊಕ್ಕ ಕೊಡೋದವರಿಗೆ. ಬಿಸ್ಕೆಟ್ ಮಲ್ಲೇ ಮಾಡ್ಬೋದು, ಶುದ್ಧವಾಗಿ ಕೇಕು ಮಲ್ಲೇ ಮಾಡ್ಬೋದು, ಪ್ರತಿಯೊಂದು ಐಟಮ್ ನೀವು ಮನೆಯಲ್ಲೇ ಮಾಡಲಿಕ್ಕೆ ಸಾಧ್ಯತೆ ಇದೆ. ಇವತ್ತಂತೂ ಇಷ್ಟು ವ್ಯವಸ್ಥೆ ಇದೆ ಬಂಧುಗಳೇ. ಮೊಬೈಲಲ್ಲಿ ಒಳ್ಳೆಯದನ್ನು ಉಪಯೋಗ ಮಾಡ್ಕೋಬೋದು, ಆದರೆ ಅದನ್ನು ಒಳ್ಳೆಯದು ಉಪಯೋಗ ಮಾಡಿಕೊಳ್ಳುವಲ್ಲ, ಅದರ ದುರ್ಬಳಕೆಯೇ ಜಾಸ್ತಿ ಆಗ್ತಾ ಇದೆ. ಮೊಬೈಲಲ್ಲಿ ಇದು ಬರ್ತದೆ, ನೋಡ್ಬೋದು, ಅದನ್ನು ನೋಡ್ಕೊಂಡು ಕಲ್ತ್ಕೋಬೋದು ಯಾವ ರೀತಿಯಾಗಿ ಮಾಡುವಂಥ ವಿಧಿ ಇದೆ ಅನ್ನೋದನ್ನು. ಒಂದಲ್ಲ ಎರಡಲ್ಲ ಬಹಳಷ್ಟು ವಿಧಿವಿಧಾನಗಳು ಸಹ ತಮ್ಮ ಮಹಿಳೆಯರಲ್ಲಿ ಇದೆ. ಒಬ್ಬರಿಂದ ಇನ್ನೊಬ್ಬರಿಗೆ ಕಲಿಸುವುದರಿಂದ, ತಿಳಿಸುವುದರಿಂದ ಅದರ ಉಪಯೋಗವಾಗ್ತದೆ. ಅಷ್ಟೇ ಅಲ್ಲ, ಇವತ್ತು ಜೈನ ಬಾಲಕಿಯರು ಸಹ ಅದೆಷ್ಟು ಅನ್ಯ ಸಂಪ್ರದಾಯದವರೊಂದಿಗೆ ಹೋಗ್ತಾ ಇದ್ದಾರೆ. ಅದಕ್ಕೆ ಅವರದೊಂದೇ ಕಾರಣವಲ್ಲ, ತಮ್ಮದು ಸಹ ಇದರಲ್ಲಿ ಪಾಲಿದೆ. ತಾವು ಸಹ ನಿಷ್ಕ್ರಿಯವಾಗ್ತಾ ಇದ್ದೀರಿ. ಕೇವಲ ತಂದೆ ತಾಯಿಯವ್ರದ್ದಷ್ಟೇ ಅಲ್ಲ, ಅಕ್ಕಪಕ್ಕದವ್ರದ್ದು ಸಹ ಇದರಲ್ಲಿ ಏನಿದೆ, ಪಾಲಿದೆ. ಅವ್ರದ್ದು ಸಹ ಇದರಲ್ಲಿ ಪರ್ಸೆಂಟ್ ಇದೆ. ಬಾಲಿಕಾ ಅನ್ಯ ಸಂಪ್ರದಾಯದವರಿಗೆ ಹೋಗಲಿಕ್ಕೆ, ಅದಕ್ಕೆ ತಾವು ಸುರಕ್ಷಿತವಾಗಿರುವುದರೊಂದಿಗೆ ನೆರೆಹೊರೆಯವರು, ಸಹಧರ್ಮಿಯವರೆಲ್ಲರೂ ಸಹ ಸುರಕ್ಷಿತವಾಗಿರಬೇಕು, ಧರ್ಮಾತ್ಮರಾಗಿರಬೇಕು, ಪ್ರೀತಿ ವಾತ್ಸಲ್ಯದಿಂದ ನೋಡಬೇಕು. ಜೈನರಲ್ಲಿ ಒಗ್ಗಟ್ಟು ಕಡಿಮೆ ಆಗ್ತಾ ಇದೆ ಬಂಧುಗಳೇ. ಒಗ್ಗಟ್ಟಾಗಬೇಕು. ನೀವು ಬದುಕು ಮತ್ತು ಬದುಕಲು ಬಿಡು ಎಂದು ಮಂತ್ರವನ್ನು ಉಚ್ಚಾರಣೆ ಮಾಡ್ತೀರಿ, ಆದರೆ ಒಬ್ಬರನ್ನು ಇನ್ನೊಬ್ಬರು ಮೇಲೆ ಏಳಲಿಕ್ಕೆ ಬಿಡೋಲ್ಲ. ಆದರೆ ನಿಮ್ಮಲ್ಲಿ ವಿಶಾಲವಾದಂಥ ಮನಸ್ಥಿತಿ ಬರಬೇಕು. ನಾವು ಬದುಕೋರೊಂದಿಗೆ ನಮ್ಮವರು ಬದುಕಬೇಕು. ಅವರು ನಮಗಿಂತ ಒಂದು ವೇಳೆ ಮೇಲೆ ಹೋದರೆ, ನಮಗೇನಾದರೂ ಕರ್ಮದ ಉದಯದಿಂದ ಅಂಥ ಪರಿಸ್ಥಿತಿ ಬಂದರೆ ಅವರ ಆಶ್ರಯವನ್ನು ತೆಗೆದುಕೊಳ್ಳಿಕ್ಕೆ ಆಗ್ತದೆ. ಅವರು ನಿಶ್ಚಿತವಾಗಿ ನಿಮಗೆ ಸಹಾಯವನ್ನು ಮಾಡ್ತಾರೆ. ಆದರೆ ಅವರ ಮೇಲೆ ಹೇಳ್ತಾ ಇದ್ದಾರೆ, ನೀವು ಬೆಳೆಯುವುದರಿಂದ ಅನ್ಯರನ್ನು ಬೆಳೆಸುವಂಥದ್ದು ಕಲಿಬೇಕು ನೀವು. ಆದರೆ ಬಂಧುಗಳೇ, ದುರ್ಭಾಗ್ಯ, ಇವತ್ತು ನಾವು ಅಹಿಂಸಾ ಧರ್ಮದ ಪಠನವನ್ನು ಮಾಡ್ತೀವಿ, ಬದುಕಲು ಬಿಡು ಅಂತ ಹೇಳ್ತೀವಿ. ಆದರೆ ಜೈನ ಧರ್ಮದಲ್ಲಿ ಒಬ್ಬರನ್ನು ನೋಡಿದ್ರೆ ಒಬ್ಬರು ವ್ಯಾವಹಾರಿಕ ಕ್ಷೇತ್ರದಲ್ಲಿ, ಸಾಮಾಜಿಕ ಕ್ಷೇತ್ರದಲ್ಲಿ ಅವರನ್ನು ಮೇಲೇಳಕ್ಕೆ ಬಿಡೋಲ್ಲ ಬಂಧುಗಳೇ. ಅದೆಲ್ಲದರ ಸಮಾಧಾನ ಬಂಧುಗಳೇ ತಾವು ಸೇರುವುದರಿಂದ ಆಗ್ತದೆ. ಈ ಮಹಿಳಾ ಒಕ್ಕೂಟದವರು ತುಂಬ ಒಳ್ಳೆಯ ಕೆಲಸವನ್ನು ಕರ್ನಾಟಕದಲ್ಲಿ ಮಾಡ್ತಾ ಇದ್ದಾರೆ. ತಮ್ಮೆಲ್ಲ ಮಹಿಳೆಯರನ್ನು ಸೇರಿಸಿ ತಮ್ಮೆಲ್ಲರಿಗೂ ಸಹ ಮಾರ್ಗದರ್ಶನ ಮಾಡ್ತಕ್ಕಂಥ ಈ ಕಾರ್ಯ ಒಂದೆರಡು ದಿನದಲ್ಲಿ ಆಗೋಲ್ಲ ಬಂಧುಗಳೇ. ಇದನ್ನು ನಿರಂತರವಾಗಿ ತಾವು ಮಾಡ್ತಾ ಇದ್ದರೆ ಒಂದು ದಿನ ಇದು ಒಂದು ಸ್ವಲ್ಪವಾದರೂ ಪರಿವರ್ತನೆ, ಸಮಾಜದಲ್ಲಿ ಪರಿವರ್ತನೆ ಆಗುವುದಕ್ಕೆ ಸಾಧ್ಯವಿದೆ. ಈಗಾಗಲೇ ಒಂದು ಜೈನ ಬಾಲಕಿಯರಿಗಾಗಿ ಒಂದು ವಿದ್ಯಾಭ್ಯಾಸ, ಲೌಕಿಕ ಶಿಕ್ಷಣವನ್ನು ಕೊಡುವುದಕ್ಕಾಗಿ ಒಂದು ಕರ್ನಾಟಕದಲ್ಲಿ ಒಂದು ವಿಶಾಲವಾದಂಥ ಮಹಿಳಾ ಸಮಾಜದವರು ಸೇರಿಕೊಂಡು ಒಂದು ಸಂಸ್ಥೆಯನ್ನು ಕಟ್ಟುವಂಥ ಕಾರ್ಯವನ್ನು ಮಾಡಬೇಕು. ತುಂಬ ಅನಿವಾರ್ಯತೆ ಇದೆ. ಯಾಕೆ ಅಂತ ಹೇಳಿದರೆ, ಮುಂದಿನ ದಿನಗಳಲ್ಲಿ ಬರುವಂಥ ಬಾಲಕಿಯರಿಗೆ ಬಹಳ ಇದರ ಉಪಯೋಗವಾಗ್ತದೆ. ತಾವು ಹಣವನ್ನು ಬೇರೆ ಬೇರೆ ಕಡೆಗೆ ವ್ಯರ್ಥವಾಗಿ ಖರ್ಚು ಮಾಡ್ತೀರಿ. ಅವರು ನಿಮ್ಮ ಸಂಸ್ಥೆಯಲ್ಲಿ ಅಥವಾ ಹಾಸ್ಟೆಲಲ್ಲಿ, ಸ್ಕೂಲುಗಳಲ್ಲಿ ಬಂದಿದ್ದಾರೆ ಅಂತ ಹೇಳಿದರೆ ಅವರಿಗೆ ಸಂಸ್ಕಾರ ಕೊಡಲಿಕ್ಕೆ
ಸಾಧ್ಯತೆ ಇದೆ. ನಾವು ನೋಡಿದ್ವಿ ಇಲ್ಲಿ ಕಾರ್ಕಳದಲ್ಲಿ ವೀರೇಂದ್ರ ಹೆಗಡೆಯವರ ಪತ್ನಿ ಹೇಮಾವತಿ ಹೆಗಡೆಯವರು ತುಂಬ ಚೆನ್ನಾಗಿ ಹಾಸ್ಟೆಲನ್ನು ಮತ್ತು ಅಲ್ಲಿರ್ತಕ್ಕಂಥ ಜಯಕ್ಕ ಅನ್ನೋರು ಒಬ್ಬರಿದ್ದರು. ಅವ್ರು ತುಂಬ ಚೆನ್ನಾಗಿ ಅದನ್ನು ನೋಡ್ಕೊತಿದ್ರು. ನಾವು ಬ್ರಹ್ಮಚರ್ಯ ಅವಸ್ಥೆಯಲ್ಲಿ ತುಂಬ ಸಲ ಹೋಗ್ತಿದ್ವಿ. ನಾವು ಕಾರ್ಕಳ ಹೋದರೆ ಆ ಆಶ್ರಮಕ್ಕೆ ಹೋಗದೆ ಬರ್ತಾನೆ ಇರಲಿಲ್ಲ. ನಾವು ಯಾವಾಗ ಹೋದರೂ ಅಲ್ಲಿ ಹೋಗಿ ಬರ್ತಿದ್ವಿ. ನಾವು ಕಾರ್ಕಳಗೆ ಆ ಮಾರ್ಗದಲ್ಲಿ ಹೋದಿವಿ ಅಂದರೆ, ಆದರೆ ತುಂಬ ಚೆನ್ನಾಗಿ ನೋಡ್ಕೊಳ್ಕೊತಿದ್ರು. ಬಹಳಷ್ಟು ತಾವು ಮನೆಯಲ್ಲಿದ್ದರೂ ಸಹ ತಮ್ಮ ಬಾಲಕಿಯರನ್ನು ಅಷ್ಟು ವ್ಯವಸ್ಥಿತವಾಗಿ ಸ್ಟ್ರಿಕ್ಟಾಗಿ ಇಡ್ಲಿಕ್ಕೆ ಸಾಧ್ಯ ಇಲ್ಲ. ಅಷ್ಟು ಅವರು ಸುರಕ್ಷಿತವಾಗಿ ಅಲ್ಲಿ ಸಂಸ್ಕಾರವನ್ನು ಕೊಡ್ತಿದ್ರು. ಅಂಥ ಒಂದು ಸಂಸ್ಥೆಗಳನ್ನು, ಒಂದು ಲೌಕಿಕವಾದ ಶಿಕ್ಷಣವನ್ನು ಕೊಡೋದಕ್ಕೆ ಮಹಿಳೆಯರೆಲ್ಲರೂ ತಾವೆಲ್ಲರೂ ಸಹ ಎಲ್ಲ ಕ್ಷೇತ್ರದಲ್ಲೂ ಸಹ ತಾವು ಮನಸ್ಸು ಮಾಡಿದರೆ ಏನೂ ಮಾಡಬಲ್ಲರಿ. ನೀವು ಕೂಡಿದರೆ ಏನು ಮಾಡುವಂಥ ಶಕ್ತಿ ತಮ್ಮಲ್ಲಿದೆ ಬಂಧುಗಳೇ. ಹಾಗಾಗಿ ಧರ್ಮ ಕಾರ್ಯಗಳಿಗಾಗಿ, ನಿಮ್ಮ ಶಕ್ತಿಯನ್ನು ಧರ್ಮವನ್ನು ಉಳಿಸುವುದಕ್ಕಾಗಿ, ಸಮಾಜದ ಏಳಿಗೆಗಾಗಿ ತಾವೆಲ್ಲರೂ ಒಗ್ಗಟ್ಟಾಗಿ ಸಂಸ್ಕಾರ ಕೊಡುವಂಥ ಕಾರ್ಯವಾಗಬೇಕು. ಮುಂಬರುವ ದಿನಗಳಲ್ಲಿ ಜೈನ ಸಮಾಜದವರು ಒಗ್ಗಟ್ಟಿನಿಂದಿದ್ದು ಕುಲಾಚಾರಗಳನ್ನು ಪಾಲನೆಯನ್ನು ಮಾಡ್ತಾ ಕಡ್ಡಾಯವಾಗಿ ಮಾಡಲೇಬೇಕು ಅನ್ನುವಂಥ ಒಂದು ಶಿಸ್ತು ಪದ್ಧತಿ ನಿಮ್ಮಲ್ಲಿ ಬರಬೇಕು ಬಂಧುಗಳೇ. ನಿಮ್ಮ ವೇಷಭೂಷಣಗಳನ್ನು, ನಿಮ್ಮ ಪಾನಗಳನ್ನು ಅಂದರೆ ಆಹಾರ, ಉಡುಗೆ ತೊಡುಗೆ, ನಿಮ್ಮ ಆಚರಣೆಗಳಿಂದಲೇ ನೀವು ಜೈನರು ಅನ್ನೋದನ್ನು ಅನ್ಯರಿಗೂ ತಿಳಿಯುವ ಹಾಗೆ ನಿಮ್ಮ ಆಚರಣೆ ಇದ್ದಾಗ ಮಾತ್ರ ನೀವು ಜೈನ ಕುಲದಲ್ಲಿ ಜನ್ಮ ಪಡೆದಕ್ಕೆ ಸಾರ್ಥಕತೆಯಾಗ್ತದೆ ಬಂಧುಗಳೇ. ಕೇವಲ ಜೈನ ಎಂದು ಮುಂದೆ ತಮ್ಮ ಹೆಸರಿನ ಮುಂದೆ ಬರೆಯುವುದರಿಂದ ಅಲ್ಲ ಬಂಧುಗಳೇ, ಆಚರಣೆಯೊಂದಿಗೆ ಜೈನನಾದವನು ಅವರ ಆಚರಣೆಯಿಂದಲೇ ಅನ್ಯರಿಗೆ ಪರಿಚಯ ಆಗ್ತದೆ. ಜೈನರಾದವರು ರೈಲಲ್ಲಿ ಹೋಗ್ತಾ ಇದ್ದಾಗ ತುಂಬ ಸಲ ನಾವು ಬ್ರಹ್ಮಚರ್ಯ ವ್ಯವಸ್ಥೆಯಲ್ಲಿ ಹೋಗ್ತಾ ಇರುವಾಗ ನೋಡಿದ್ವಿ. ಟ್ರೈನಲ್ಲಿ ಇಳಿದು ಹೋಗ್ತಾರೆ, ಹೋಗಿ ನಲ್ಲಿ ನೀರು ಹಿಡಿಲಿಕ್ಕೆ ಹೋಗ್ತಾರೆ. ಹೋದವರು ಮೊದಲು ತಮ್ಮ ಕರವಸ್ತ್ರವನ್ನು ತೆಗೆದು ನೀರು ಸೋಸುವಂಥ ಬಟ್ಟೆಯನ್ನು ಮೊದಲು ಕಟ್ಟುತ್ತಾರೆ. ಯಾವುದಕ್ಕೆ ಹೇಳ್ರಿ? ನಲ್ಲಿಗೆ ಕಟ್ಟಿ ಆಮೇಲೆ ಕೆಳಗಡೆಯಲ್ಲಿ ಗ್ಲಾಸ್ ಅಥವಾ ಬಾಟಲಲ್ಲಿ ನೀರು ಹಿಡ್ಕೊಂಡು ಕುಡಿತಾರೆ. ಎಷ್ಟೋ ಸಲ ಟ್ರೈನಲ್ಲಿ ನೋಡಿದ್ವಿ, ಬಾಟಲಲ್ಲಿ ನೀರು ತಂದ್ರೆ ಆ ನೀರನ್ನು ಸೋಸ್ಕೊಂಡು ಕುಡಿತಾರೆ. ಅದನ್ನು ಅಂದರೆ ಕೇವಲ ಒಂದು ಚಿಕ್ಕ ಉದಾಹರಣೆ ಅಷ್ಟೇ. ಆದರೆ ಇದೇ ರೀತಿಯಾಗಿ ನಮ್ಮ ಆಚರಣೆಗಳಿರಬೇಕು ಬಂಧುಗಳೇ. ಸೋಸದೇ ಇರುವಂಥ ನೀರನ್ನು ನಾವು ಎಂದೂ ಕುಡಿಯಬಾರದು. ಸೋಸಿದ ಮೇಲೆ 48 ನಿಮಿಷಗಳ ಆದಮೇಲೆ ಮತ್ತಷ್ಟೇ ಜೀವ ಉತ್ಪನ್ನ ಆಗ್ತದೆ. ಅದರೊಳಗೆ ನಾವು ಉಪಯೋಗವನ್ನು ಮಾಡಬಹುದು. ಆದರೆ ಮತ್ತೆ ಕುಡಿಬೇಕಂದ್ರೆ ಮತ್ತೆ ಸೋಸೆ ಕುಡಿಬೇಕಾಗ್ತದೆ. ಚಿಕ್ಕ ಚಿಕ್ಕ ನಮ್ಮ ಕುಲಾಚಾರಗಳನ್ನು ಪಾಲನೆ ಮಾಡುವುದರಿಂದ ನಾವು ಮುಂದೋಗಿ ನಮ್ಮ ಕುಲದ ಆಚರಣೆಗಳನ್ನು, ಇನ್ನು ಹೆಚ್ಚಿನ ಆಚರಣೆಗಳನ್ನು ಮಾಡೋದಕ್ಕೆ ಸಾಧ್ಯತೆ ಇದೆ. ಆದರೆ ನಾವು ಮೂಲವನ್ನೇ ಪಾಲನೆ ಮಾಡದಿದ್ದರೆ ವ್ರತ, ನೇಮ, ನೋಂಪಿ, ಉದ್ಯಾಪನೆ ಎಲ್ಲವೂ ವ್ಯರ್ಥವೇ ಬಂಧುಗಳು. ಅದಕ್ಕಾಗಿ ಮೂಲ ಸುರಕ್ಷಿತವಾಗಬೇಕು, ಕುಲಾಚಾರಗಳು ಸುರಕ್ಷಿತವಾಗಬೇಕು. ಅದಕ್ಕೆ ತಾವೆಲ್ಲರೂ ಇದಕ್ಕೆ ಶ್ರಮವನ್ನು ವಹಿಸಿದರೆ, ಹೆಚ್ಚಿನ ಕಾಳಜಿಯನ್ನು ವಹಿಸಿದರೆ ಇದು ಸಾಧ್ಯವಾಗ್ತದೆ ಬಂಧುಗಳೇ. ಯಾಕಂತ ಹೇಳಿದರೆ ಎಲ್ಲ ಚಾವಿ ಇರುವುದು ನಿಮ್ಮ ಕೈಲಿ. ಮನೆಯ ಪೂರ ನೋಡ್ರಿ, ರಾಜನಾಗಲಿ ಬೇಕಾದರೆ ಅವರು ಪ್ರಧಾನಿನೇ ಆಗಿರಲಿ, ಅವರು ಯಾರ ಕೆಳಗೆ ಹೇಳ್ರಿ? ಅವರ ಪತ್ನಿಯ ಕೆಳಗೆ. ಎಲ್ಲಿ ಹೇಳ್ರಿ? ಅವರ ಪತ್ನಿಯರ ಕೆಳಗೆ. ಆದರೆ ಸಮಾಜದವರು ಎಲ್ಲರೂ ಮುಂದೆ, ಪಬ್ಲಿಕ್ ಮುಂದೆ ಅವರು ಪತಿ ಮೇಲೆ ಅಂತ ತೋರಿಸ್ತಾರೆ. ಆದರೆ ಮನೆಗೆ ಹೋದ್ಮೇಲೆ ಏನು ಹೇಳ್ರಿ? ಮನೆಯಲ್ಲಿ ಹೋದ್ಮೇಲೆ ಪತ್ನಿ ಕೆಳಗೇನೆ ಅವರು ಪ್ರಧಾನಿ ಇರಲಿ, ರಾಜ ಇರಲಿ ಬೇಕಾರೆ ಅವ್ರು. ಹೌದಲ್ರಿ? ಹೇಳಿ ಹೌದಲ್ರಿ? ಹೇಳ್ರಿ, ಸತ್ಯ ಹೇಳ್ರಿ. ಹಾಗಾಗಿ ನಿಮ್ಮಲ್ಲಿ ಬಹಳ ಶಕ್ತಿ ಇದೆ. ಅಂಥ ಒಂದು ಶಕ್ತಿಯ ಧರ್ಮ ಕಾರ್ಯಗಳಿಗಾಗಿ ಉಪಯೋಗವನ್ನು ಮಾಡಿ ನೀವು
ನೀವು ಧರ್ಮಪತ್ನಿ ಆದರೆ ನಿಮ್ಮ ಪತಿ ಧರ್ಮಪತಿ ಆಗಕ್ಕೆ ಬೇಕವ್ರು. ಎಲ್ಲಿ ಹೋಗ್ಬೇಕು ಅವರ? ನೀವು ಧರ್ಮಪತ್ನಿ, ಅವರು ಧರ್ಮಪತಿ ಆಗ್ಬೇಕು ಬೇಡ? ನೀವು ಮಾಡದೆ ಬಿಡಂಗೇ ಇಲ್ಲ. ನೀವು ನೋಡ್ರಿ, ನಿಮ್ಮಲ್ಲಿ ದೊಡ್ಡ ಹಠ ಐತಿ. ಬಾಲ ಹಠ, ಸ್ತ್ರೀ ಹಠ, ಯೋಗಿ ಹಠ. ಏನು ಹೇಳ್ರಿ? ಯೋಗಿಗಳು ಹಠ ಯೋಗಿಗಳು. ಯಾರಲ್ಲಿ ಹಠ ಇರ್ತದೆ ಅವರೇ ಯೋಗಿಗಳಾಗ್ತಾರೆ. ಹಠ ಇಲ್ದಿದ್ದವ್ರ ಹತ್ರ ಯೋಗಿ ಆಗಕ್ಕಾಗಂಗಿಲ್ಲ ಬಂಧುಗಳೇ. ಬಾಲಹಠ, ಬಾಲಕರು ಸಹ ಹಠ ಹಿಡಿದ್ರೆ ನೀವು ಕೊಡಿಸೋ ತನಕ ಬಿಡಂಗೇ ಇಲ್ಲ ಅವ್ರು. ಸ್ತ್ರೀಯರ ಹಠ ಇದೆಲ್ಲಕ್ಕಿಂತ ದೊಡ್ಡ ಹಠ. ಸ್ತ್ರೀಯರಿಗೆ ಹಠ ಹಿಡಿದ್ರ ಅಂದ್ರೆ ಅವರು ಮತ್ತೆ ಅದು ಪ್ರಾಪ್ತ ಮಾಡಿಕೊಳ್ಳೋ ತನಕ ಬಿಡಂಗೇ ಇಲ್ಲ ಅವ್ರು ಅದನ್ನು. ಹಾಗೆ ನೀವು ಸಹ ಧರ್ಮವನ್ನು ಪ್ರಾಪ್ತ ಮಾಡಿಕೊಳ್ಳುವುದಕ್ಕಾಗಿ ನಿಮ್ಮ ಪತಿಯನ್ನು, ನಿಮ್ಮ ಮಕ್ಕಳನ್ನು, ನಿಮ್ಮ ಸಂತಾನವನ್ನು ಎಲ್ಲವೂ ಸಹ ಧರ್ಮದಲ್ಲಿ ಪರಿವರ್ತನೆ ಮಾಡೋದಕ್ಕಾಗಿ ನೀವು ಜೀವನದಲ್ಲಿ ಬಹಳಷ್ಟು ಸಲ ಹಠ ಮಾಡಿದ್ರಿ. ಆದರೆ ಇದಕ್ಕೊಮ್ಮೆ ಹಠ ಮಾಡಿ, ಇದಕ್ಕೊಂದ್ಸಲ ಹಠವನ್ನು ಮಾಡಿ, ಪಣವನ್ನು ತೊಡಿ. ಆಗ ಈ ಕಾರ್ಯ ಬಹಳ ದಿನ ಬೇಡ, ಕೆಲವೇ ದಿನದಲ್ಲಿ ಪರಿವರ್ತನ ನಿಶ್ಚಿತವಾಗಿ ಆಗ್ತದೆ ಬಂಧುಗಳೇ. ತಾವೆಲ್ಲರೂ ಸಂಸ್ಕಾರ ಶಿಬಿರಗಳಲ್ಲಿ ಮುಂಬರುವ ದಿನಗಳಲ್ಲಿ ನಾವು ವಿಚಾರವನ್ನು ಮಾಡಿದ್ವಿ. ಅಪಾಯ ವಿಚಯ ಧರ್ಮಜ್ಞಾನ, ವಿಪಾಕ್ ವಿಚಯ ಧರ್ಮಜ್ಞಾನ. ಆದರೆ ಇದು ಧರ್ಮಜ್ಞಾನ ಇದೆ. ನಮ್ಮದೇನು ಅಪೇಕ್ಷೆ ಇಲ್ಲ, ನಿರಾಪೇಕ್ಷ. ಏನು ಹೇಳ್ರಿ? ಅಪೇಕ್ಷೆಗಳೇನೂ ಇಲ್ಲ. ಆದರೆ ಹೀಗೆ ಆದರೆ ಜೀವಿ ಕಲ್ಯಾಣ ಆಗ್ತದೆ ಎನ್ನುವ ಭಾವದೊಂದಿಗೆ ಕುಲಾಚಾರಗಳನ್ನು ತಿಳಿಸುವಂಥ ಕಾರ್ಯಗಳು ಪ್ರತಿ ಊರೂರಲ್ಲಿ ಎಲ್ಲರಿಗೂ ಸಹ ಸಾವಕಿರಿ ಆಗಬೇಕು. 5 ಜನ ಇರಲಿ, 10 ಜನ ಇರಲಿ, 50 ಜನ ಇರಲಿ, 500 ಜನ ಇರಲಿ, ಅವರಿಗೆ ತಿಳಿಸುವಂಥ ಕಾರ್ಯವಾಗಬೇಕು. ಮುಂದಿನ ದಿನಗಳಲ್ಲಿ ಅವರೇ 10 ಜನರಿಗೆ ತಿಳಿಸ್ತಾರೆ. ಇಂಥ ಕಾರ್ಯಗಳು ಮುಂದೆ ಆಗಬೇಕು ಅನ್ನೋ ವಿಚಾರದಲ್ಲಿ ನಾವು ನಿಮ್ಮೆಲ್ಲರಿಗೂ ಸಹ ಇಲ್ಲಿ ಮಹಿಳಾ ಸಮಾವೇಶದಲ್ಲಿ ಬರಬೇಕು. ಎಲ್ಲರೂ ಸಹ ಇಂಥ ಕಾರ್ಯದಲ್ಲಿ ತಾವು ತೊಡ್ಕೊಳ್ಬೇಕು. ಆಗ ಮಾತ್ರ ನೀವು ಇಂಥ ಕುಲದಲ್ಲಿ ಜನ್ಮವನ್ನು ಹೊಂದಿದ್ದಕ್ಕೆ ಸಾರ್ಥಕತೆಯಾಗ್ತದೆ. ಶೀತಚಕ್ರ ವಿಧಾನಕ್ಕೆ ಬಂದದ್ದಕ್ಕೆ ನೀವು ಸಾರ್ಥಕತೆಯಾಗ್ತದೆ. ತಾವು ಶಿಬಿರಾದಿಗಳನ್ನು ನಡೆಸೋದಕ್ಕೆ ಈಗಾಗಲೇ ಬೇಸಿಗೆ ಶಿಬಿರಾದಿಗಳು ಮಕ್ಕಳಿಗೆಲ್ಲ ಕೆಲವು ಕಡೆ ಶಿಬಿರಗಳು ಮಾಡ್ತಾರೆ. ಆದರೆ ಮಕ್ಕಳಿಗಿಂತ ಮೊದಲು ಮಕ್ಕಳ ತಂದೆ ತಾಯಿಯರಿಗೆ ಮಾಡಬೇಕು. ಆದರೆ ತಂದೆಯವರು ಬೇಗ ಹಿಡ್ಕೊಬರೋಕ್ಕಾಗಂಗಿಲ್ಲ. ಯಾವುದೇ ಧರ್ಮ ಕಾರ್ಯಗಳಲ್ಲಿ, ಧರ್ಮ ಸಭೆಯಲ್ಲಿ, ಪೂಜೆಯಲ್ಲಿ, ಪಂಚಕಲ್ಯಾಣದಲ್ಲಿ, ಸಮೋಸರಣದಲ್ಲೂ ಯಾರು ಜಾಸ್ತಿ ಇರ್ತಿದ್ರು ಹೇಳ್ರಿ? ಮಹಿಳೆಯವರೇ ಸಂಖ್ಯೆನೇ ಜಾಸ್ತಿ. ಇಲ್ಲಿಯ ತನಕ ಧರ್ಮ ಉಳಿದು ಬಂದಿದ್ದು ನಿಮ್ಮಿಂದನೇ. ನೀವೇ ಎಲ್ಲ ಧರ್ಮ ಕಾರ್ಯದಲ್ಲಿ ಮುಂದಿರ್ತೀರಿ. ಆದರೆ ಮುಂದೆ ಉಳಿಬೇಕು ಯಾರಿಂದ ಬಂಧುಗಳೇ? ಯಾರಿಂದ ಉಳಿಬೇಕು? ನಿಮ್ಮಿಂದಲೇ ಉಳಿಯುವಂಥದ್ದಿದೆ. ಅದಕ್ಕಾಗಿ ಈಗ ನೀವು ನಿಷ್ಕ್ರಿಯವಾಗಬಾರದು. ತಾವೆಲ್ಲರೂ ಸಜ್ಜನರಿದ್ದೀರಿ, ಸಕ್ರಿಯವಾಗಿ ತಾವು ಧರ್ಮ ಕಾರ್ಯಗಳಲ್ಲಿ ತೊಡಕೊಳ್ಬೇಕು. ಸಜ್ಜನರ ನಿಷ್ಕ್ರಿಯದಿಂದ ಧರ್ಮ, ಸಂಸ್ಕೃತಿ, ಸಮಾಜದ ಪತನವಾಗ್ತದೆ ಬಂಧುಗಳೇ. ದುರ್ಜನರ ದುಷ್ಕ್ರಿಯದಿಂದ ಪತನವಾಗುವುದಕ್ಕಿಂತ ಸಜ್ಜನ ನಿಷ್ಕ್ರಿಯದಿಂದ. ಅದಕ್ಕಾಗಿ ಸಜ್ಜನರಾದವರು ಪ್ರತಿ ಊರೂರಲ್ಲಿ ಏನು ಮಹಿಳಾ ಸಮಾಜ ಮಾಡಿದ್ರಿ, ಮಹಿಳಾ ಸಮಾಜವನ್ನು ಕೂಡಿಸುವಂಥ ಕಾರ್ಯವನ್ನು ಮಾಡಿ, ಒಗ್ಗಟ್ಟು ಕೂಡಿಸುವಂಥ ಕಾರ್ಯಗಳನ್ನು ಮಾಡಿ, 1ಕ್ಕೆ 10 ಮಾಡುವಂಥ ಪ್ರಯತ್ನವನ್ನು ಮಾಡಿ, 1ಕ್ಕೆ 8 ಮಾಡೋ ಪ್ರಯತ್ನ ಮಾಡಬೇಡಿ. ಮತಭೇದಗಳನ್ನು ಮಾಡಬೇಡ್ರಿ. ನಿಮ್ಮಲ್ಲಿ ಸಣ್ಣ ಸಣ್ಣ ವಿಚಾರಗಳಿಗಾಗಿ ಜಗಳ ಮಾಡ್ಕೊಂಡು ಒಡ್ಕೊಂಡು ಹೋಗಬೇಡ್ರಿ. ಧರ್ಮ ಕಾರ್ಯದಲ್ಲಿ ನಾವು ಒಂದೇ, ಧರ್ಮ ನಮ್ಮೆಲ್ಲರಿಗೂ ಒಂದೇ. ನೋಡ್ರಿ, ಬೇರೆ ಎಲ್ಲ ವಿಚಾರಗಳಲ್ಲಿ
ಧರ್ಮದ ಕಾರ್ಯದಲ್ಲಿ ಯಾರು ಬರ್ತಾ ಇದ್ದಾರೆ ಅಂದರೆ ಎಲ್ಲರೂ ಒಟ್ಟಾಗಿ ನಿಲ್ಲಬೇಕು. ಏನಾಗಬೇಕು ಹೇಳ್ರಿ? ಒಟ್ಟಾಗಬೇಕು ನೀವು. ಅದಕ್ಕಾಗಿ ನೀವು ಸಂಘಟಿತರಾಗಬೇಕು. ಯಾವ್ಯಾವ ಊರಲ್ಲಿ ಮಹಿಳಾ ಮಂಡಲ ಇಲ್ಲ, ಮಹಿಳಾ ಸಮಾಜವರು ಹೊಸದಾಗಿ 5 ಜನ ಇರಲಿ, ಮಹಿಳಾ ಏನು ಮಾಡಿರಿ 8 ಜನ ಇರಲಿ, ನೀವು ಮಾಡ್ಕೊಳ್ರಿ. ಮುಂದೆ 8 ಇದ್ರೆ 80 ಆಗ್ತದೆ ತಾನಾಗಿ. ನಾವು 5 ಜನ ಇದ್ದೀವಿ, 8 ಜನ ಇದ್ದೀವಿ ನಮ್ಮೂರಲ್ಲಿ, ನಾವ್ಯಾಕೆ ಮತ್ತೆ ಯಾರು ಬರೆಯಂಗೆ ಇಲ್ಲ? ಬರದೇ ಇದ್ರೂ ಚಿಂತಿಲ್ಲ, ನೀವು ಸೇರಿಕೊಂಡು ಒಂದು ಏನು ಮಾಡಿರಿ, ಮಹಿಳಾ ಮಂಡಲವನ್ನು ರಚನೆ ಮಾಡಿಕೊಳ್ಳ್ರಿ. ನಿಮ್ಮದೇ ಆದಂಥ ಒಂದು ಹೆಸರನ್ನು ಕೊಟ್ಕೊಳ್ರಿ, ಶುರು ಮಾಡಿರಿ. ಅದು ತಾವಾಗೆ ಮುಂದುವರಿತಾ ಹೋಗ್ತದೆ. ಈಗ ಭಾಳಷ್ಟು ಕಡೆಯಿಂದ ಬೇರೆ ಬೇರೆ ಕಡೆಯಿಂದಲೂ ಮಹಿಳೆಯರು ಬಂದಿದ್ರಿ. ನೀವು ತಮ್ಮೆಲ್ಲರಿಗೂ ಸಹ ಇನ್ನು ವಿಶೇಷವಾದಂಥ ವಿಚಾರಗಳನ್ನು, ಇನ್ನು ತತ್ವದ ವಿಚಾರಗಳು ಹೇಳಬೇಕು ಅಂದರೆ ನಿಮಗೆ ಶಿಬಿರದಲ್ಲಿ ಬಂದಾಗ ಮಾತ್ರ ಸಾಧ್ಯ. ಇನ್ನು ತಮ್ಮೆಲ್ಲರಿಗೂ ಭಾಳಷ್ಟು ಜನ ಮಹಿಳೆಯರು ಬಂದಿದ್ರಿ. ನಿಮಗೆ ಇನ್ನೊಂದು ವಿಚಾರಗಳನ್ನು ನಾವು ಹೇಳಲಿಕ್ಕೆ ಇಷ್ಟಪಡ್ತೀವಿ. ಯಾಕಂತ ಹೇಳಿದರೆ, ಮಹಿಳೆಯರ ಮಹಾರಾಜರ ದರ್ಶನ ಮಾಡುವಾಗ ಸ್ವಲ್ಪ ದೂರದಲ್ಲಿ ಮಾಡಬೇಕು. ಏನು ಮಾಡಬೇಕು ಹೇಳ್ರಿ? ನಮಗೆ ಬಹಳ ಕಠಿಣ ಆಗಿಬಿಡ್ತದೆ. ಹೋಗಿ ಬಂದು ಕಾಲೇ ಹಿಡಿದು ಬಿಡ್ತಾರೆ. ಮಾತಾಜರ ಕಾಲು ಹಿಡೀರಿ ನೀವು, ಏನು ಹೇಳ್ರಿ? ಆದರೆ ನಮ್ಮ ಕಾಲು ಹಿಡಿದ್ರೆ ನಮಗೆ ಪ್ರಾಯಶ್ಚಿತ್ತ ಇದೆ. ನಮ್ಮನೆ ಟಚ್ ಮಾಡಿದ್ರೆ ನೀವು ಅಂತ ಹೇಳಿದರೆ, ಸ್ತ್ರೀಯರು ಟಚ್ ಆದರೆ ಪ್ರಾಯಶ್ಚಿತ್ತ ಇದೆ. ಹಾಗಾಗಿ ದೂರದಲ್ಲಿ ಮಾಡಬೇಕು. ಕಮ್ಮಿ ಅಂದರೆ ಒಂದು 6 ಮೊಳ ದೂರದಲ್ಲಿ ಮಾಡಬೇಕಂತ ಹೇಳಿದ್ದಾರೆ. ಎಷ್ಟು ದೂರದಲ್ಲಿ? ಆರೈಕೆಯರಿಗೂ ಹೇಳಿದ್ದಾರೆ. 6 ಮೊಳ ದೂರದಲ್ಲಿ ಕೂತ್ಕೊಂಡು ಪ್ರಾಯಶ್ಚಿತ್ತ ತಗೋಬೇಕು, ನಮಸ್ತು ಮಾಡಬೇಕು ಅಂತ ಮೂಲಾಚಾರದಲ್ಲಿ ಬರ್ತದೆ. ನೀವಂತೂ ಶ್ರಾವಕಿಯರಿದ್ದೀರಿ, 6 ಮೊಳಕ್ಕಿಂತ ದೂರದಲ್ಲೇ ಇರಬೇಕು. ಕಮ್ಮಿ ಮುನಿಗಳ ಆಶೀರ್ವಾದ ನೀವು ಹತ್ತಿರ ಬರಬೇಕಂತಿಲ್ಲ. ಆಶೀರ್ವಾದ ಎಲ್ಲ ಗೋಡೆ ಗೀಡೆ ಎಲ್ಲ ಪಾರು ಮಾಡ್ಕೊಂಡು ಹೋಗ್ತದೆ ಹೊರತನಕ, ನಿಮಗಿಲ್ಲ ಹತ್ತಿರ ಬರಬೇಕಂತ ಹೇಳಿಲ್ಲ. ಹಾಗಾಗಿ ದೂರದಿಂದ ಮಾಡಿರಿ. ಎಲ್ಲರೂ ಸಹ ತಮಗೆ ನೋಡ್ರಿ, ಧರ್ಮ ಕಾರ್ಯದಲ್ಲಿ ನೀವು ಬರ್ತಾ ಇರೋ 99 ತಪ್ಪು ಮಾಡ್ರು ಕ್ಷಮ ಆಯ್ತು ನಿಮಗೆ. ನಾವೊಮ್ಮೆ ತಪ್ಪು ಮಾಡ್ರಂದ್ರೆ ನಿಮಗೆ ಭಯಂಗಿಲ್ಲ, ಬೈ ಜೋರು ಮಾಡಿ ಕಳ್ಸಂಗಿಲ್ಲ. ಯಾರು ಬೈದ್ರಂದ್ರೆ ಯಾರು ಬಾಲಕ ಬಾಲಕಿಯರು ಬಂದು ಒಮ್ಮೆ ಹಿಡಿದೇ ಬಿಡ್ತಾರೆ ಕಾಲ. ಇನ್ಯಾರೋ ಹಿಡಿದ್ರೆ ಬೈದೇ ಬಿಡ್ತಾರ ಅವರಿಗೆ. ಅದನ್ನು ನಾವು ಸಮಾಧಾನ ಮಾಡಿ ಬಂದಿರ್ತೀವಿ. ನೋಡ್ರಿ, ಆಕೆಗೆ ಗೊತ್ತಿಲ್ಲ, ಏನಿಲ್ಲ ಗೊತ್ತಿಲ್ಲ, ಆಕೆಗೆ ಅದರ ಜ್ಞಾನವಿಲ್ಲ. ನಾವು ಆ ರೀತಿ ಹೆದರಿಸಿದ್ರೆ ಮತ್ತೆಂದೂ ಸಹ ಅವರು ಮುನಿಗಳ ಹತ್ರನೇ ಬರೋಲ್ಲ, ಅವರು ಗುರುಗಳ ಹತ್ರನೇ ಬರೋಲ್ಲ. ಅದಕ್ಕೆ ತಿಳಿಸಿ ಹೇಳಬೇಕು. ಇಂಥ ತಿಳಿಸಿ ಹೇಳುವಂಥ ಕಾರ್ಯ ನಿಮ್ಮಿಂದ ಆಗಲಿಕ್ಕೆ ಸಾಧ್ಯ ಇದೆ. ಹಾಗಾಗಿ ತಾವೆಲ್ಲೂ ಮೊದಲು ತಿಳ್ಕೋಬೇಕು. ಇದನ್ನು ಪುರುಷರು ಮಹಾರಾಜ ಟಚ್ ಮಾಡಲಿಕ್ಕೆ ಆಗ್ತದೆ. ಅವರು ಹತ್ತಿರದಲ್ಲಿ ಚರಣವನ್ನು ಸ್ಪರ್ಶ ಮಾಡಿ ದರ್ಶನ ಮಾಡಬೇಕು. ಮಹಿಳೆಯವರು ದೂರದಿಂದ ಮಾಡಬೇಕು. ಎಲ್ಲರೂ ಸಹ ಭಾಳಷ್ಟು ನಾವು ನೋಡ್ತೀವಿ. ಆದರೆ ಯಾವ ಊರಲ್ಲಿ ನಾವು ಚಾತುರ್ಮಾಸ ಮಾಡ್ತೀವಿ ಆ ಮಹಿಳೆಯವ್ರ ಹತ್ರ ಬರೋಂಗಿಲ್ಲ ನಮ್ಮ ಹತ್ರ. ಯಾಕಂದರೆ ಆ ಮಹಿಳೆಯವರು ಬಂದು 8-10 ದಿವಸದಲ್ಲೇ ಅವರು ಪರಿವರ್ತನೆ ಆಗೇ ಬಿಡ್ತಾರೆ. ನಮ್ಮ ಹತ್ರ ಬರೋಂಗಿಲ್ಲ, ದೂರ ಇರ್ತಾರೆ ಹೊಸದು. ಆದರೆ ಹೊಸವರು ಬಂದ್ರಂದ್ರೆ ಏನು ಮಾಡ್ತಾರೆ ಹೇಳ್ರಿ? ಹತ್ರ ಬರ್ತಾರೆ. ನೀವು ಸಹ ಒಂದು ದಿವಸ ಎಲ್ಲವೂ ತಿಳ್ಕೊಳ್ಳಿಕ್ಕೆ ಶಕ್ಯ ಇದೆ. ಅದಕ್ಕಾಗಿ ಶಿಬಿರಾದಿ ಮಾಧ್ಯಮಗಳ ಮುಖಾಂತರವಾಗಿ ತತ್ವಗಳನ್ನು ತಿಳಿಸೋಕ್ಕೆ ಸಾಧ್ಯ ಇದೆ ಬಂಧುಗಳೇ ಅಂತ ಹೇಳ್ತಾ, ತಾವೆಲ್ಲೂ ಶಿಬಿರಗಳಲ್ಲಿ ಮುಂದೆ ಎಲ್ಲಾದರೂ ಶಿಬಿರ ಆದರೆ ವಿಚಾರಗಳಿದ್ದಾವೆ, ಶಿಬಿರಗಳನ್ನು ಮಾಡಬೇಕು ಅನ್ನುವಂಥ ಕರ್ನಾಟಕದಲ್ಲಿ 5-6 ಸಾವಕ ಸಂಸ್ಕಾರ ಶಿಬಿರಗಳನ್ನು ಮಾಡಿದ್ವಿ ನಾವು. ಆದರೆ ಆಚಾರ್ಯಶ್ರೀಗಳ ಆಶೀರ್ವಾದದಿಂದ ಎಲ್ಲವೂ ಸಹ ಯಶಸ್ವಿಯಾಗಿ ಆಗಿದೆ. ಎಲ್ಲರೂ ಸಹ ಶಿಬಿರಕ್ಕೆ ಬಂದವರೆಲ್ಲರೂ ಸಹ ಬಹಳ ಖುಷಿಯಿಂದ ಇನ್ನೊಂದು ಶಿಬಿರ ಯಾವಾಗ ಮಾಡ್ತೀರಿ, ಯಾವಾಗ ಆಗ್ತದೆ, ಅದಕ್ಕೆ ನಾವು ತಯಾರಿದ್ದೀವಿ ಅಂತೇಳಿ ಹೇಳ್ತಾ ಇದ್ದಾರೆ. ಅದಕ್ಕೆ ವ್ಯವಸ್ಥೆಯನ್ನು ಮಾಡೋದಕ್ಕೆ ನಾವು ಶಿಬಿರಕ್ಕೆ ಆಶೀರ್ವಾದ ಕೊಡ್ಬೋದು, ಮಾರ್ಗದರ್ಶನ ಮಾಡ್ಬೋದು. ಆದರೆ ಅದರ ವ್ಯವಸ್ಥೆಯನ್ನು ಯಾರು ಮಾಡಬೇಕು ಹೇಳ್ರಿ? ಅದನ್ನು ಸಜ್ಜನರು ಮಾಡಬೇಕು. ಪ್ರತಿ ಊರೂರಲ್ಲಿ ಹೋಗಿ ನಾವು ಮಂದಿರದಲ್ಲಿ ಹುಡುಗರಿಗೆ ಸಾವಕ ಸಂಸ್ಕಾರ ಶಿಬಿರ ಮಾಡಬೇಕಂದ್ರೆ ಮೊದಲು ವಿರೋಧ ಬರುವುದು ಕಮಿಟಿಯವ್ರದ್ದು. ನಾವೊಂದು ನಿರೀಕ್ಷೆ ಮಾಡಿದಾಗ ಪ್ರತಿ ಊರೂರಲ್ಲಿ ಹೆಣ್ಮಕ್ಳು ತಯಾರಿರ್ತಾರೆ ವಿಧಾನ ಮಾಡೋಕ್ಕೆ, ಪೂಜಾ ಮಾಡಲಿಕ್ಕೆ, ಶಿಬಿರಕ್ಕೆ. ಆದರೆ ಕಮಿಟಿಯಲ್ಲಿರೋರು ನಮಗೆ ಯಾವ ಲಾಭ ಇದರಿಂದ? ಏನು ಹೇಳ್ರಿ? ನಮಗೆ ಲಾಭ ಯಾವುದು ಇದರಿಂದ? ಅವರೇ ತಯಾರಾಗಂಗಿಲ್ಲ. ಅದಕ್ಕಾಗಿ ತಾವೆಲ್ಲರೂ ಒಗ್ಗಟ್ಟಾಗಿ ನಿಂತರೆ ಅವ್ರ ಕಮಿಟಿಯವ್ರಿಗೂ ತಿಳಿ ಹೇಳಲಿಕ್ಕೆ ಸಾಧ್ಯತೆ ಇದೆ. ಮತ್ತು ಆ ಕಮಿಟಿಯವರ ಕಡೆಯಿಂದನೂ ₹1 ಖರ್ಚನ್ನು ಮಾಡಿಸದೇ
ಯಾವುದೇ ರೀತಿಯಾದಂಥ ಅವರಿಗೆ ಜಾಗವನ್ನು ಕೊಟ್ಟರೆ ಆಯ್ತು, ಅಷ್ಟೇ ಸಾಕು. ಅಂಥ ವ್ಯವಸ್ಥೆಗಳನ್ನು ಸಜ್ಜನರ ಕಡೆಯಿಂದ ವ್ಯವಸ್ಥೆಗಳಾದರೆ ಪ್ರತಿ ಊರೂರಲ್ಲೂ ಸಹ ಸಣ್ಣ ಮಟ್ಟದಿಂದ ದೊಡ್ಡ ಮಟ್ಟ ತನಕ ಸಂಸ್ಕಾರ ಶಿಬಿರಗಳನ್ನು ಮಾಡೋದಕ್ಕೆ ಸಾಧ್ಯತೆ ಇದೆ ಅಂತ ಹೇಳ್ತಾ ತಾವೆಲ್ಲರೂ ಇದಕ್ಕೆ ಕೈಯನ್ನು ಜೋಡಿಸಬೇಕು. ಯಾಕಂತ ಹೇಳಿದರೆ ನಮ್ಮ ಕುಲಧರ್ಮವನ್ನು ನಾವು ತಿಳ್ಕೋಬೇಕು, ಕುಲಾಚಾರಗಳನ್ನು ತಿಳ್ಕೋಬೇಕು. ಬಂಧುಗಳೇ ನೋಡಿ, ನಾವಿನ್ನು ಅನ್ಯರಿಂದ ಬಹಳಷ್ಟು ಕಲಿತುಕೊಳ್ಬೇಕಾದಂಥದ್ದಿದೆ. ಹಾಗೆ ಮುಸಲ್ಮಾನ್ ಸಮಾಜದವರು ಸಹ ಎಷ್ಟು ಸಂಸ್ಕಾರವನ್ನು ಕೊಡ್ತಾರೆ ತಮ್ಮ ಸಂತಾನಕ್ಕೆ. ಪ್ರತಿ ಮಸೀದಿಯಲ್ಲಿ ಅವರು ಹುಡುಗರಿಗೆ ಸಂಸ್ಕಾರವನ್ನು ಕೊಡ್ತಾರೆ, ಬಾಲಕ ಬಾಲಕಿಯರಿಗೆ ಇಷ್ಟು ಸಂಸ್ಕಾರಗಳನ್ನು ಕೊಡ್ತಾರೆ. ಆದರೆ ಯಾರು ಮುಂದೂ ಸಹ ಕೊಡೋಂಗಿಲ್ಲ. ಎಲ್ಲ ಆಗ್ತದೆ ಸಂಸ್ಕಾರ? ಇದರಲ್ಲಿ ಮಸೀದಿಯಲ್ಲಿ ಕೊಡ್ತಾರೆ. ಆದರೆ ನೀವು ಸಹ ನಿಮ್ಮ ಧರ್ಮದ ಸಂಸ್ಕಾರಗಳನ್ನು ನಿಮ್ಮ ಸಂತಾನಕ್ಕೆ ಕೊಡಬೇಕು. ಅವರು ಸಹ ಆಚಾರ ವಿಚಾರಗಳಿಂದ, ಉಡುಗೆ ತೊಡುಗೆಗಳಿಂದ, ಕಾನಪಾನಗಳಿಂದ ನಿಜವಾದಂಥ ಜೈನರಾಗುವಂಥ ಕಾರ್ಯವನ್ನು ತಾವು ಮಾಡಬೇಕು ಬಂಧುಗಳೇ. ಆಗಲೇ ನಿಮ್ಮ ಜೀವನ ಸಾರ್ಥಕತೆಯಾಗ್ತದೆ. ಧರ್ಮ ಪತ್ನಿ, ಧರ್ಮ ಮಾತಾ ಅನ್ನುವಂಥ ಹೆಸರು ಸಾರ್ಥಕತೆಯಾಗ್ತದೆ ಅಂತ ಹೇಳ್ತಾ ನಾವು ಅಹಿಂಸಾ ಪರಮೋ ಧರ್ಮಕಿ. ಪರಮ ಪೂಜ್ಯ ಚರ್ಯಾ ಶಿರೋಮಣಿ 108 ವಿದಿತ ಸಾಗರಜಿ ಮಹಾರಾಜರಿಗೆ ತ್ರಿವಾರ ಭಕ್ತಿಪೂರ್ವಕ ನಮೋಸ್ತುಗಳನ್ನು ಸಮರ್ಪಿಸುತ್ತಾ, ನಮ್ಮ ಪ್ರತಿಷ್ಠಾಚಾರ್ಯರು ಅತ್ಯಂತ ಅದ್ಭುತವಾಗಿ ಈ ಒಂದು ಸಿದ್ಧಚಕ್ರ ಮಹಾಮಂಡಲ ವಿಧಾನ ಮಹೋತ್ಸವವನ್ನು ನೆರವೇರಿಸ್ತಾ ಬಂದಿದ್ದಾರೆ. ಶ್ರೀಯುತ ಮಾಣಿಕ್ಚಂದ ಶ್ರೀಪಾಲ ಚಂದಗಡೆಯವರು ದಯಮಾಡಿ ತಮ್ಮ ಒಂದು ಸಂದೇಶವನ್ನು ವೇದಿಕೆಯಿಂದ ನೀಡಬೇಕು ಮತ್ತು ಸಂಜೆಯ ಸಾಂಸ್ಕೃತಿಕ ಕಾರ್ಯಕ್ರಮದ ವಿವರಣೆಯನ್ನು ಕೂಡ ಎಲ್ಲರಿಗೆ ತಿಳಿಸಬೇಕು ಅಂತ ಅವರಲ್ಲಿ ವಿನಂತಿಸ್ತೇನೆ. ಕೊಡ್ರಿ, ನಾನೇನು ಪ್ರವಚನ ಮಾಡ್ತಾ ಇಲ್ಲ, ಕೂತ್ಕೊಳ್ಳಿ. ಪ್ರವಚನ ಇಲ್ಲ, ನಿಮಗೆ ಸಂದೇಶ ಕೊಡೋದು ಮಹಾರಾಜರ ಆದೇಶ ಆಗಿದ್ದಾವೆ. ಮಹಾರಾಜರ ಪ್ರವಚನ ಆದ ನಂತರ ಪ್ರವಚನ ಇರೋದಿಲ್ಲ, ಅದಕ್ಕಿಂತ ಮೊದಲಾಗಿ ಮಾಡಬೇಕು. ಆದರೂ ಕೂಡ ಮಹಾರಾಜರಲ್ಲಿ ಕ್ಷಮೆ ಯಾಚಿಸುತ್ತಾ ಓಂ ನಮ ಸಿದ್ಧೇಭ್ಯ, ಓಂ ನಮ ಸಿದ್ಧೇಭ್ಯ, ಓಂ ನಮ ಸಿದ್ಧೇಭ್ಯ. ಒಲೆಯ ಸಿದ್ಧ ಅನಂತಾನಂದ ಸಿದ್ಧ ಪರಮೇಶ್ವರಿ ಭಗವಾನ್ ಕಿ. ಹೀಗೆ ಕೈ ಹಾಕ್ತೀರಾ? ಜೈಕಾರ ಹೇಗೆ ಹಾಕ್ತೀರಾ? ತ್ರಿಲೋಕನಾಥ ಜೈಕಾರ. बोले अनंतानंद सिद्ध परमेष्ठी भगवान की. बोले पंच परमेष्ठी भगवान की. बोले संत शिरोमणि आचार्य भगवान विद्यासागर जी महाराज की. बोले परम पूज्य 108 साक्षात विराजमान चर्या शिरोमणि विदित सागर जी महाराज की. समस्त आचार्य संघ की. ಇಲ್ಲಿ ಇವತ್ತು ಸಿದ್ಧಚಕ್ರ ಮಹಾಮಂಡಲ ಆರಾಧನೆಯಲ್ಲಿ ಮಹಿಳಾ ಸಂಪೂರ್ಣ ಅಖಿಲ ಕರ್ನಾಟಕ ಮಹಿಳಾ ಸಂಘದವರು ಹಾಗೂ ಹಾವೇರಿ ಮಹಿಳಾ ಸಂಘ ಮತ್ತು ಉಳಿದೆಲ್ಲ ಸುತ್ತಮುತ್ತಲಿನ ಎಲ್ಲ ಮಹಿಳೆಯರು ಬಂದಿದ್ದೀರ. ನಾನು ಒಂದು ವಿಷಯವನ್ನು ನಿಮ್ಮ ಮುಂದೆ ಪ್ರಸ್ತಾಪ ಮಾಡಲಿಕ್ಕೆ ಇಚ್ಛೆ ಪಡ್ತಾ ಇದ್ದೀನಿ ಬಂಧುಗಳೇ. ಅಂದರೆ ಪ್ರವಚನ ಅಲ್ಲ, ನಡೀತಕ್ಕಂಥ ಘಟನೆಯನ್ನು ನಿಮ್ಮ ಅಂದರೆ ನಿಮ್ಮ ಪ್ರಸ್ತುತ ನಿಮ್ಮ ಸಮ್ಮುಖಕ್ಕೆ ತರ್ತಾ ಇದ್ದೀನಿ. ಏನು ಅಂತಂದ್ರೆ, ಮಹಾರಾಜರು ಹೇಳಿದರು ಸಂಸ್ಕಾರ ಕೊಡಬೇಕು, ಮಕ್ಕಳಿಗೆ ಶಿಬಿರಕ್ಕೆ ಕಳಿಸಿ ಅಲ್ಲಿ ಶಿಬಿರದಲ್ಲಿ ವಿಷಯವನ್ನು ಕಲಿಸ್ತಕ್ಕಂಥ ವಿಷಯವನ್ನು ಕಲಿಸಿದರೆ ಸಂಸ್ಕಾರ ಆಗ್ತದೆ. ಆ ಮಗು ಎಂದೂ ಜೀವನದಾಗ ತನ್ನ ಒಂದು ಕಾರ್ಯ ಅಂದರೆ ವ್ಯಸನಿಗೆ ಆಗೋದಿಲ್ಲ ಅಥವಾ ಯಾವುದೇ ಕೆಟ್ಟ ಒಂದು ಇವುಗಳು ಕೂಡ ಆ ಮಕ್ಕಳಲ್ಲಿ ಆಗೋದಿಲ್ಲ ಅಂತಕ್ಕಂಥ ಒಂದು ಉದ್ದೇಶ. ಇದಕ್ಕಾಗಿ ಮೊದಲು ನಾನು ಇದು ಹೇಳ್ತಾ ಇದ್ದೀನಿ, ಮಹಾರಾಜ್ರಿ ನೀವು ಇನ್ನು ಶಿಬಿರಿಯಲ್ಲಿ ನಡೆಸ್ತಾ ಇದ್ದೀರಿ, ಮುಂದಿನ ಶಿಬಿರ ಏನು ಆಗ್ತಾಯಿದೆ ಆ ಶಿಬಿರಕ್ಕೆ 50,000 ರೂಪಾಯಿ ಗುಪ್ತದಾನವನ್ನು ಈ ಸಂದರ್ಭದಲ್ಲಿ ಘೋಷಣೆ ಮಾಡ್ತಾ ಇದ್ದೀವಿ. ಮೊದಲನೇದಾಗಿ ಬರುವ ದಿನದಲ್ಲಿ ಏನು ಶಿಬಿರ ಆಗ್ತಾಯಿದೆ ಆ ಶಿಬಿರಕ್ಕೆ 50,000 ರೂಪಾಯಿ ಗುಪ್ತದಾನವನ್ನು ನಾವು ಕೊಡಲಿಕ್ಕೆ ತಯಾರಿದ್ದೇವೆ. ಅವ್ರು ಯಾರು ಕೊಟ್ಟಂಥ ಭಾಗ್ಯ ಅವ್ರದ್ದು. ಯಾಕೆಂತಂದರೆ ಪುಣ್ಯ ಹೆಸರು ಹೇಳ್ಕೊಂಡು ಪಡ್ಕೊಳ್ತಕ್ಕಂಥದ್ದಲ್ಲ, ಯಾರು ಮಾಡ್ತಾ ಇದ್ದಾರಲ್ಲ ಅವ್ರಿಗೆ ನಿಶ್ಚಿತವಾಗಿ 6% ಪುಣ್ಯ ಹೋಗ್ತಿರ್ತದೆ. ಅದಕ್ಕೋಸ್ಕರ ನಿಮ್ಮ ಮಕ್ಕಳನ್ನು ನೀವೆಲ್ಲ ಇವತ್ತು ಮಹಿಳಾ ಅಖಿಲ